ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಗರ್ಗಃ ಶೂರಸುತೋಕ್ತ್ಯಾ ವ್ರಜಮಾಯಾತ್ ಸಾತ್ವತಾಂ ಪುರೋಧಾಃ ಸಹ ಚಕ್ರೇ ಕ್ಷತ್ರಿಯಯೋಗ್ಯಾನ್ ಸಂಸ್ಕಾರಾನ್ ಕೃಷ್ಣರೋಹಿಣೀ ಸುನ್ಮೋಹೋ. ಏನಾಯಿತು? ತುಷ್ಟಾವಚೈನ ಮುರುವೇದ ಗೋವರ್ಧನ ಪರ್ವತದ ಉದ್ಧಾರದ ಕಥೆ ಆಯಿತು. ತ್ವತ್ತೋ ಜಗತ್ ಸಕಲಮಾವಿರಭೂತ್ ಅಗಣ್ಯಧಾಮ್ನಃ ತ್ವಮೇವ ಪರಿಪಾಸಿ ಸಮಸ್ತಮಂತೆ ಅತ್ಸಿ ತ್ವಯೈವ ಜಗತೋಸ್ಯ ಹಿ ಬಂಧಮೋಕ್ಷೌ ನ ತ್ವತ್ಸಮೋ ಅಸ್ತಿ ಕುಹಚಿತ್ ಪರಿಪೂರ್ಣಶಕ್ತೇ. ಸ್ತೋತ್ರ ಮಾಡಿ ಹೊರಟು. ಕ್ಷಂತವ್ಯಮೇವ ಭವತಾ ಮಮ ಬಾಲ್ಯಮೀಶಾ ತತ್ಸಂಶ್ರಯೋಸ್ಮಿ ತದಾ ಇತಿ ಅಭಿವಂದಿತೋ ಅಜಃ ಶಾಂತಂ ಸದೈವ ಭವತಃ ತವ ಶಿಕ್ಷಣಾಯ ಪೂಜಾಪಹಾರ ವಿಚಿರಿತಿ ಅವದದ್ ರಮೇಶಃ. ಗೋವಿಂದಮೇನಮಭಿಷಿಚ್ಯ ಸ ಗೋಗಣೇಶೋ ಗೋಭಿರ್ಜಗಾಮ ಗುಣಪೂರ್ಣಮಮುಂ ಪ್ರಣಮ್ಯ ಗೋಪೈಃ ಗಿರಾಂ ಪತಿರಪಿ ಪ್ರಣತೋಭಿಗಮ್ಯ ಗೋವರ್ಧನೋದ್ಧರಣ ಸಂಗತ ಸಂಶಯೈಃ ಸಹ ಕೃಷ್ಣಂ ತತಃ ಪ್ರವೃತ್ತಿ ಗೋಪಗಣಾ ವ್ಯಜಾನನ್ ನಾರಾಯಣೋಯಮಿತಿ ಗರ್ಗವಚಶ್ಚ ನಂದಾತ್ ನಾರಾಯಣಸ್ಯ ಸ್ತಮಯಿತ್ಯುಚಿತಂ ನಿಶಮ್ಯ ಪೂಜಾಂಚ ಚಕ್ರುರಸಿಕಾಂ ಅರವಿಂದನೇತ್ರೇ. ಸ್ಕಂದಾದುಪಾತ್ತವರತೋ ಮರಣಾದಪೇತಂ ದೃಷ್ಟ್ವಾ ಚ ರಾಮನಿಹತಂ ಬಲಿನಂ ಪ್ರಲಂಬಂ ಚಕ್ರುರ್ವಿನಿಶ್ಚಯಮಮುಷ್ಯ ಸುರಾಧಿಕತ್ವೇ ಗೋಪಾಸ್ತಥಾಸ್ಯ ವಿದಧುಃ ಪರಮಾಂಚ ಪೂಜಾಂ. ಸ್ಕಂದಾದುಪಾತ್ತವರತಃ ಮರಣಾದಪೇತಂ ದೃಷ್ಟ್ವಾ ಚ ರಾಮನಿಹತಂ ಬಲಿನಂ ಪ್ರಲಂಬಂ ಚಕ್ರುಃ ವಿನಿಶ್ಚಯಂ ಅಮುಷ್ಯ ಸುರಾಧಿಕತ್ವೇ ಗೋಪಾಃ ತಥಾ ಅಸ್ಯ ವಿದಧುಃ ಪರಮಾಂ ಚ ಪೂಜಾಂ. ಸ್ಕಂದಾದುಪಾತ್ತವರತಃ ಮರಣಾದಪೇತಂ. ಪ್ರಲಂಬಾಸುರನನ್ನು ಸಂಹಾರ ಮಾಡಿದ ಕಥೆ ಹೇಳಿದರು ಬಲರಾಮದೇವರು. ಸ್ಕಂದಾದುಪಾತ್ತವರತಃ ಆತನಿದ್ದು ಸ್ಕಂದನ ವರ, ಷಣ್ಮುಖನ ವರ. ದೃಷ್ಟ್ವಾ ಚ ರಾಮನಿಹತಂ ಬಲಿನಂ ಪ್ರಲಂಬಂ. ಈ ಬಲರಾಮದೇವರಿಂದ ಆ ಒಬ್ಬ ಸ್ಕಂದನ ವರದಿಂದ ಕೂಡಿದ್ದ ಪ್ರಲಂಬಾಸುರ ಹತನಾಗಿದ್ದನ್ನು ಕಂಡು ಶಕ್ರುರು ವಿನಿಶ್ಚಯ ಮಮುಷ್ಯ ಸುರಾಧಿಕತ್ವೇ, ಈತ ಏನಾಗಿರ್ಬೇಕು, ದೊಡ್ಡ ದೇವತೆಯಾಗಿರಬೇಕು ತೀರ್ಮಾನ ಮಾಡಬೇಕು. ಆದಿಶೇಷ ಅಂತಲ್ಲ, ದೊಡ್ಡ ದೇವತೆಯಾಗಿರ್ಬೇಕು ಅಷ್ಟೇ. ಬಹಳ ಮುಖ್ಯವಾದ ಅಂಶ ಇದು. ಕೃಷ್ಣನನ್ನ ಜನ ಕೃಷ್ಣ ಅಂತ ತಿಳ್ಕೊಂಡು, ಭೀಮನನ್ನ ವಾಯು ಅಂತ ತಿಳ್ಕೊಂಡು, ಉಳಿದವ್ರ ಬಗ್ಗೆ ಎಲ್ಲ ಸ್ಪಷ್ಟ ಜ್ಞಾನ ಏನೋ ದೊಡ್ಡವರು ಅಂತ ಆಗ್ತಿತ್ತೆ ಹೊರತು ಒಳ್ಳೆಯವರಿಗೆ, ಕೆಟ್ಟವರಿಗೆ ದ್ವೇಷಗಳೇ. ಆದರೆ ಸ್ವರೂಪ ಎಲ್ಲರಿಗೂ ಗೊತ್ತಾಗಬೇಕು ಅಂತ ನಿಯಮ ಇಲ್ಲ. ಅರ್ಥ ಆಯ್ತಾ? ಈ ಇಬ್ಬರು ಸ್ವರೂಪ ನಿಮ್ಗೆ ಗೊತ್ತಾಗ್ಬೇಕು. ಯಾರ್ದು? ಹರಿ ಮತ್ತು ವಾಯುದೇವ. ಅವರಿಬ್ಬರು ಸ್ವರೂಪ ಗೊತ್ತಾದ್ರೆ ಅದು ಮುಖ್ಯ ಆದದ್ದು. ಹರಿ ಮೋಕ್ಷ ಕೊಡ್ತಕ್ಕಂಥ ದೇವರಾದ್ರಿಂದ ಹರಿಯ ಬಗ್ಗೆ ನಮಗೆ ಪೂರ್ಣ ಜ್ಞಾನ ಇರಬೇಕು, ಯಥಾಶಕ್ತಿ ಯಥಾಯೋಗ್ಯ. ವಾಯುದೇವರು ಮೋಕ್ಷ ಕೊಡಿಸ್ತಕ್ಕಂಥ ಗುರುಗಳಾದ್ದರಿಂದ ಅವ್ರ ಬಗ್ಗೆ ಸ್ವರೂಪ ಜ್ಞಾನ ಇರಬೇಕು. ಉಳಿದವ್ರ ಬಗ್ಗೆ ಯಥಾಯೋಗ್ಯ. ಅವ್ರಿಗಿದ್ದರೆ ಸರಿ, ಇಲ್ಲದೋದ್ರೆ ಇಲ್ಲ. ಅದು ನಿಯಮ ಇಲ್ಲ, ನಿಯಮ ಇಲ್ಲ. ಅದು ಇದ್ದರೆ ತಿಳ್ಕೊಬೋದು, ಇಲ್ಲ ಇಲ್ಲ. ಅದು ಅವರವ್ರ ಮಟ್ಟಿಗೆ, ಎಲ್ಲರೂ ತಿಳ್ಕೊಬೇಕಾದ ಅಂಶ ಅಲ್ಲ. ಇದು ಮಾತ್ರ ಏನಿದು ಇರಲೇಬೇಕು. ಪ್ರಿನ್ಸಿಪಾಲ ಎಲ್ಲರಿಗೂ ಗೊತ್ತಿರಲೇಬೇಕು. ಕಾಲೇಜಲ್ಲಿ ಸಾಮಾನ್ಯ ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ಗಳು ಗೊತ್ತಿರೋ ಸಿಟಿ ಇಲ್ಲ. ತನ್ನ ಡಿಪಾರ್ಟ್ಮೆಂಟ್ ಗೊತ್ತಿರಬೇಕಷ್ಟೆ, ಎಲ್ಲರೂ ಗೊತ್ತಿರೋ ಕಾರಣ ಇಲ್ಲ. ಅದು ತಿಳ್ಕೊತೋದ್ರೆ ಎಂಡೇ ಇಲ್ಲ. ಅದು ಅವೇನಾಗತ್ತಾಗೋದು ಅಸಾಧ್ಯ. ಇಲ್ಲೂ ಕೂಡ ಸುರಾಧಿಕ ಅಂತ ತಿಳ್ಕೊಂಡ್ರೆ ಹೊರತು ಏನಂತ ಸ್ಪಷ್ಟ ಗೊತ್ತಾಯ್ತು ಅಂತ ಹೇಳಲಿಲ್ಲ. ಆದಿಶೇಷಣೆ ಅಂತ ಸ್ಪಷ್ಟ ಗೊತ್ತಾಯ್ತು ಅಂತ ಹೇಳಲಿಲ್ಲ. ಕೆಲವೊಮ್ಮೆ ಕೆಲರಿಗೂ ಗೊತ್ತಾಗಿದ್ದಿರ್ಬೋದು. ಎಲ್ಲರಿಗೂ ಕೂಡ ಗೊತ್ತಾಗಿದ್ದು ಕೃಷ್ಣನ ಬಗ್ಗೆ ಮತ್ತು ಸರ್ವೋತ್ತಮ ಅಂತ ಕೃಷ್ಣನ ಬಗ್ಗೆ ನಾರಾಯಣ ಅಂತಾನೆ. ನೋಡಿ, ನಾರಾಯಣಸ್ಯ ತಮಃ ಪದ ಉಪಯೋಗಿಸಿದರು. ನಾರಾಯಣ ಅಂತಾನೆ ಗೊತ್ತಾಯಿತು. ಆದ್ದರಿಂದ ಹರಿಸರ್ವೋತ್ತಮತ್ವ ಜ್ಞಾನ, ವಾಯುದೇವೋತ್ತಮತ್ವ ಜ್ಞಾನ ಅವರ ಮೂಲ ರೂಪದಷ್ಟೇ ಅಲ್ಲ, ಅವತಾರ ರೂಪಗಳ ಬಗ್ಗೆ ಕೂಡ ಏನಿರ್ಬೇಕು, ನಮಗೆ ಸರಿಯಾದ ತಿಳುವಳಿಕೆ ಇರಬೇಕು. ಅವತಾರಾನ್ ಹರೇ ಜ್ಞಾತ್ವ ನಾವತಾರ ಹರೇಶ್ಚಯೇ ತದಾವೇಶಾನ್ ತಥಾ ಸಮ್ಯಕ್ ಜ್ಞಾತ್ವಾ ಮುಕ್ತಿ ನ ಚಾನ್ಯಥಾ. ಮೊದಲೇ ಅಧ್ಯಾಯದಲ್ಲಿ ಹೇಳ್ಬಿಟ್ಟಿದ್ದಾರೆ. ದೇವರ ಅವತಾರಗಳು ಮತ್ತೆ ಮುಖ್ಯವಾಗಿ ಆವೇಶಗಳು ಎಲ್ಲ ಸರಿಯಾಗಿ ತಿಳಿದಿರ್ಬೇಕು ಹೊರತು ಹೆಚ್ಚು ಕಡಿಮೆ ಆಗಲೇ ಕೊಡೋದು ಅಂತೇಳಿ. ಉಳಿದವ್ರ ಬಗ್ಗೆ ಅವರವರ ಸಂಬಂಧಪಟ್ಟವ್ರು ಅವರೇ ತಿಳ್ಕೊಂಡ್ರೆ ಸರಿ. ಕಾತ್ಯಾಯನಿ ವ್ರತ ಪರಾಹ. ಇವತ್ತೇನಾಗಿದೆ, ಎರಡು ಬಿಟ್ಬಿಡ್ತಾರೆ. ಉಳಿದ ಅಂಶ ಅವತಾರನೇ ಜಾಸ್ತಿ ಆಗಿಬಿಟ್ಟಿದೆ. ಹರಿವಂಶನೂ ಇದೆ, ಇದು ಬರೀ ಉಳಿದವ್ರ ಬಗ್ಗೆನೇ ಭಾರಿ ಜಾಸ್ತಿ ಆಗಿಬಿಟ್ಟು ಬರೀ ಭಾರಿ ಜಗಳ ಈಗಳು ಏನೇನೋ ಆಗಲಿಸಿದಾಗ ಅದು ಅರ್ಥ ಇಲ್ಲ. ಅದು ಮುಖ್ಯವಾಗಿ ಬೇಕಾದ ಯಾವುದು, ಎರಡರ ಬಗ್ಗೆ ಸ್ಪಷ್ಟ ದೈತ್ಯ ಟೀಕಾರಾಗಿ ಬರೀತಾರೆ.
ಆಚಾರ್ಯ ಸಾಮಾನ್ಯ ತಮ್ಮ ಹೆಚ್ಚಿನ ಗ್ರಂಥಗಳಲ್ಲಿ ಯಶ್ಯ ತ್ರೀಣಿ ವಿಧಾನಿ ವೇದವಚನೆ ಅಂತೇಳಿ ತಮ್ಮ ಸ್ವರೂಪವನ್ನು ಹೇಳ್ಕೊತಾರೆ. ಯಾಕೆ ಹೇಳ್ಕೊತಾರೆ ಅಂತ ಕೇಳಿದರೆ, ಅದು ಯಾವ್ರವರು ನಮಗೆಲ್ಲ ಮೋಕ್ಷ ಕೊಡಿಸ್ತಕ್ಕಂಥ ಗುರುಗಳು, ಮುಖ್ಯ ಪ್ರತೀಕ ಅವರು. ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಉಪಾಸನೆ ಮಾಡಬೇಕು ನಾವು. ಅಗತ್ಯ ಅಂತ ಹೇಳ್ತಿದ್ದಾರೆ ಹೊರತು ಆಚಾರ್ಯ ಅದಕ್ಕೆ ಹೇಳ್ತಾ ಇಲ್ಲ. ಅದರ ತಮ್ಮ ಹೊಗಳಿಕೆ ಅಂತ ಹೇಳೋದಕ್ಕೆ ಹೊರಟಿಲ್ಲ. ಅದೇ ನೀವು ಐ ಎಮ್ ಯುವರ್ ಕ್ಲಾಸ್ ಟೀಚರ್ ಅಂತ ಹೇಳಿದ್ರೆ ಏನದು ಕರ್ತವ್ಯ, ಹುಡುಗರಿಗೆ ಗೊತ್ತಾಗಬೇಕಲ್ಲ. ಅದು ಗೊತ್ತಾದ್ರೆ ಮಾತು ಅವ್ರ ಥ್ರೂ ಅವನಿಂದಲೇ ಎಲ್ಲರೂ ಹೋಗ್ಬೇಕು. ಈಗ ಗೊತ್ತಾಗಲೇಬೇಕು. ಬೇರೆ 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 ಉಳಿದು ಕ್ಲಾಸ್ ಟೀಚರ್ ಬಗ್ಗೆ ಸಾಮಾನ್ಯತ ಜ್ಞಾನ ಸಾಕು, ವಿಶೇಷ ಬೇಕಿಲ್ಲ. ಇದೆಲ್ಲ ಬಿಟ್ಟುಬಿಟ್ಟು ಡೈವರ್ಟ್ ಆಗಿಬಿಟ್ರೆ ಸಾಧನೆ ವಿಘ್ನ ಆಗುತ್ತೆ. ಇವತ್ತು 100ಕ್ಕೆ 90 ಪಾಲು ಆ ರೀತಿ ಡೈವರ್ಟ್ ಆಗಿರೋದೇ ಸಾಧನೆಗೆ ಯುದ್ಧ ಆಗಿದೆ. ಅವ್ರ ಗುರುಗಳು ಸ್ವಲ್ಪ ಗೊತ್ತಾಯ್ತು ಅಂತ ತಿಳ್ಕೊಬೋಣ. ಯಾರಿಗೆ ಬೈ ಚಾನ್ಸ್ ಗೊತ್ತಾರ ಇಟ್ಕೊಳ್ಳಿ. ಉಳಿದವ್ರಿಗೆ ಹೇಳ್ಬೇಕಂದ್ರೆ ಸಿಟಿ ಇಲ್ಲ. ಅದು ಯಾತಕ್ಕೆ? ನಮ್ಮ ತಂದೆ ಒಬ್ಬ ನಮಗೆ ಹೇಗೆ ಪೂಜ್ಯರೋ ಹಾಗೆ ಅವ್ರ ಗುರುಗಳು ಅವ್ರ ಅಂಶ ಅವ್ರಿಗೆ ಗೊತ್ತಿದೆ, ಏನು ತಪ್ಪಲ್ಲ. ಆದರೆ ಉಳಿದವರಿಗೆ ಅದು ಹೇರಬಾರ್ದು. ಹೇರೋದು ಅಂದ್ರೇನು? ಒತ್ತಾಯ ಮಾಡಿ ಹೇಳೋದು, ಅದ್ರ ಬಗ್ಗೆ ಇಲ್ಲದ ಭಯ ಹುಟ್ಟಿಸೋದೆಲ್ಲ ಮಾಡಿದರೆ ತಪ್ಪಾಗುತ್ತೆ. ಅರ್ಥ ಆಯ್ತಾ? ಇವತ್ತು ಆ ರೀತಿ ಆದಾಗ ಸಮಾಜ ಹೊಟ್ಟೆ ಹೊಡೆಯಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಮುಖ್ಯವಾದ್ರ ಬಗ್ಗೆ ವಿರೋಧ ಇರಬಾರ್ದು. ಚಕ್ರೂರು ವಿನಿಶ್ಚಯ ಮುಷ್ಯ ಸುರಾಧಿಕತ್ವೇ ಗೋಪಾಸ್ತಥಾಸ್ಯ ವಿದಧು. ನಮ್ಮಲ್ಲಿ ನೋಡಿ, ನಮ್ಮ ರಾಜ್ಯ ನಮ್ಮ ದೇಶ ಇದೆ, ದೇಶದ್ರೋಹಿ ಅಂತ. ಪರರಾಜ್ಯದ್ರೋಹಿ ಆಗೆಲ್ಲ ಕರೆಯೋದಿಲ್ಲ. ಯಾತಕ್ಕೆ? ನಮ್ಮದೇ ದೇಶದ ರಾಜ್ಯಗಳು, ಆದರೆ ನಾವು ವಾಸ ಮಾಡ್ತಿರೋದು ನಮ್ಮ ರಾಜ್ಯ. ಅದು ನಮಗೆ ಗೊತ್ತಿರಬೇಕು. ನಮ್ಮ ರಾಜ್ಯ ಇರೋದಲ್ಲಿ ದೇಶದೊಳಗೆ, ಅದು ಗೊತ್ತಿರುತ್ತೆ. ಯಾವ ದೇಶ ಅದೇ ನಮಗೆ ಗೊತ್ತಿಲ್ಲ ಅಂದರೆ ತಪ್ಪಾಗುತ್ತೆ. ಆದರೆ ರಾಜ್ಯ, ನಮ್ಮ ರಾಜ್ಯದ ಬಗ್ಗೆ ಖಚಿತ ಜ್ಞಾನ ಬೇಕು. ಬೇರೆ ಎಷ್ಟು ರಾಜ್ಯಗಳಿರ್ತತ್ತೆ ಅಧಿಕಾರಿಗಳು ಗೊತ್ತಿಲ್ಲದೆ ಹೋಗ್ಬೋದು ರಾಜ್ಯಗಳು ಎಷ್ಟಿದೆ ಅಂತೇಳಿ. ಗೊತ್ತಾಯ್ತಾ? ಅದೇ ಕಾರಣ, ಅನೇಕ ಕಾರಣ ಇರ್ಬೋದು. ಅದು ನಮ್ಮನ್ನು ತಿಳ್ಕೊಳ್ಳೋದು ಮಾತ್ರ ಏನಾಗಿದೆ, ಅದು ನಮ್ಮ ಟೆಕ್ಸ್ಟ್ ಬುಕ್ ಬಂತ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋ ಶಕ್ತಿ ಯಾರಿಗಿಲ್ಲ. ಅದರಿಂದಾಗಿನೇ ಯಾವುದಕ್ಕೆ ಲಿಮಿಟ್ ಮಾಡಬೇಕು? ತಮ್ಮ ಸಂಬಂಧಪಟ್ಟಿದ್ದು ಅದ್ರ ಬಗ್ಗೆ ಹೇಗೆ ತಿಳ್ಕೊಂಡಿರ್ಬೇಕು, ಸರಿಯಾಗಿ ತಿಳ್ಕೊ. ಅದೆಲ್ಲ ಇಲ್ಲದೆ ಹೋದರೆ ತುಂಬ ಸಮಸ್ಯೆ ಕಾರಣ ಆಗುತ್ತೆ. ಸುರಾಧಿಕತ್ವೇನ ಪದ ಭಾಳ ಇಂಪಾರ್ಟೆಂಟ್ ಪದ. ಶೇಷದೇವರೇನು ತಿಳ್ಕೊಂಡ್ರು ಅಂತ ಮಾತು ಉಪಯೋಗಿಸ್ಲಿಲ್ಲ. ಒಮ್ಮೊಮ್ಮೆ ಗೊತ್ತಾಗಿದ್ದಿರ್ಬೋದು. ಕೃಷ್ಣನ ಬಗ್ಗೆ ಯಾವಾಗಲೂ ಗೊತ್ತಾಗಬೇಕು, ತಪ್ಪಿದಾಗ ಅದು ದೋಷಕ್ಕೆ ಕಾರಣ. ವಾಯುದೇವ್ರ ಬಗ್ಗೆ ಯಾವಾಗಲೂ ಗೊತ್ತಿರಬೇಕು, ತಪ್ಪಿದಿರೋದು ಮತ್ತೆ ದೋಷಕ್ಕೆ ಕಾರಣ. ಉಳಿದವ್ರು ತಿಳ್ಕೊಂಡ್ರೆ ಗುಣ, ಆದರೆ ಅಪರಾಧ ಅಲ್ಲ. ವಿಷ್ಣು ಪಂಚಕಾರ್ಯಗಳಿದ್ರೆ ಹೇಗೋ ಹಾಗೆ ಏಕಾಚರತ ಮಾಡಲೇಬೇಕು. ಆದರೆ ವಿಷ್ಣು ಪಂಚಕಾರ್ಯಗಳ ಶಕ್ತಿ ಇದ್ದರೆ ಮಾಡ್ಬೋದು. ಎಲ್ಲರೂ ಕೂಡ ಮಾಡಬಾರ್ದು. ಎಷ್ಟೋ ಜನ ಮಾಡಿಬಿಟ್ಟು ಒದ್ದಾಡ್ತಾರೆ. ವಿಷ್ಣು ಪಂಚಕ ಮಾಡಿ ವಿಷ್ಣು ಪಂಚಕ ಮಾಡಿದ್ರು, ಆಮೇಲೆ ಎಷ್ಟೋ ಏಕಾದಶಿ ಕ್ಯಾನ್ಸಲ್ ಆಗುತ್ತೆ. ಅಂದರೆ ಆಪ್ಷನಲ್ ಮಾಡ್ಲಿಕ್ಕೆ ಹೋಗಿ ಏನು ಕಳ್ಕೊಂಡ್ರಿ ಇವ್ರೀಗ? ಎಷ್ಟೋ ಹಿಂದೆ ಹಾಕ್ತಿದ್ರಲ್ಲ, PCM ಗಮನ ಕೊಟ್ಟು ಸೆಕೆಂಡ್ ಅದು ಕೈ ಬಿಟ್ಟು ಫೇಲ್ ಆಗಿಬಿಡ್ತದೆ ಎಷ್ಟೋ ಜನ. ಇದರಲ್ಲಿ ಫಸ್ಟ್ ಕ್ಲಾಸು 90+ ಇದರಲ್ಲಿ, ಅದರಲ್ಲಿ ಫೇಲ್. ಅದರಿಂದ ಏನಾಯಿತು? ಒಂದು ವರ್ಷ ಹಾಳು. ಏನು ಮಾಡ್ಲಿಕ್ಕೆ ಬರೋದು? ಸ್ವಲ್ಪ ಅನ್ಕೊಳ್ಳೇಬೇಕು. ಆ ರೀತಿ ಮಾಡ್ಲಿಕ್ಕೆ ಅವಕಾಶ ಇಲ್ಲದಂತೆ ನೋಡ್ಬೋದು. ಕಾತ್ಯಾಯಿನಿ ವ್ರತಪರಾಹ. ಈಗ ಮುಂದಿನ ವಿಷಯ ಶುರು ಮಾಡಿದ್ರಿ. ಕಾತ್ಯಾಯಿನಿ ವ್ರತಪರಾಹ ಸ್ವಪತಿತ್ವ ಹೇತೋ ಕನ್ಯಾ ಭುವಾಹ ಭಗವಾನ್ ಅಪರಾಶ್ಚ ಗೋಪೀಃ ಅನ್ಯೈರ್ಹೃತ ಅಯುಗಪಾಣ ಶರಾಭಿನುನ್ನಾಹ ಪ್ರಾಪ್ತ ನಿಶಾಸು ಅರಮಯತ್ ಶಶಿರಾಜಿತಾಸು. ಕಾತ್ಯಾಯಿನಿ ವ್ರತಪರಾಹ. ವ್ರತಧರಾಹ ಅಂತ ಒಂದು ಪಾಠ, ವ್ರತಪರಾಹ ಅಂತ ಇನ್ನೊಂದು ಪಾಠ. ಕಾತ್ಯಾಯಿನಿ ವ್ರತವನ್ನು, ಕಾತ್ಯಾಯಿನಿ ಅಂದರೆ ಗೌರಿ, ಉಮಾ ಕಾತ್ಯಾಯಿನಿ ಗೌರಿ ಅಂತಾನೆ ಕೋಶ. ಕಾತ್ಯಾಯಿನಿ ವ್ರತಧರಾಹ ಸ್ವಪತಿತ್ವ ಹೇತೋ ಕನ್ಯಾ ವಿವಾಹ ಭಗವಾನ್ ಅಪರಾಹ ಚ ಗೋಪೀಃ ಅನ್ಯೈಃ ಧೃತಾಃ ಅಯುಗಬಾಣ ಶರಾಭಿನುನ್ನಾಃ ಪ್ರಾಪ್ತಾಃ ನಿಶಾಸು ಅರಮಯ ಶಿಶಿರಾಜಿತಾಶು. ಅನೇಕ ಗೋಪಿಯರೆಲ್ಲ ಇನ್ನು ಎಂಥವರವರು ಕನ್ಯೆಯರು, ವಿವಾಹವಾಗಿಲ್ಲ. ಅವರೆಲ್ಲ ಏನು ಮಾಡಿದ್ದಾರೆ? ಕೃಷ್ಣನೇ ಪತಿಯಾಗಬೇಕು ಅಂಥೇಳಿ ಅವರು ಕಾತ್ಯಾಯಿನಿ ವ್ರತ ಮಾಡ್ತಾ ಇದ್ದಾರೆ. ಕಾತ್ಯಾಯಿನಿ ವ್ರತದಿಂದ ವಿವಾಹವಾಗಿ ಯೋಗ್ಯ ಪತಿ ಸಿಗ್ತಾನೆ ಎಂಬುದು ವ್ರತದ ಫಲ. ಅದಕ್ಕೆ ತಕ್ಕಂತೆ ಅವ್ರು ಮಾಡ್ತಾ ಇದ್ದಾರೆ. ಸ್ವಪತಿತ್ವ ಹೇತೋ. ಏನಾಗಬೇಕು? ಕೃಷ್ಣ ತಮ್ಮ ಪತಿ ಆಗಬೇಕು. ಕನ್ಯಾ ಉವಾಹ, ಅವರೆಲ್ಲ ಕನ್ಯಾಹ, ನೆನಪಿರಲಿ, ಅವರೆಲ್ಲ ಕನ್ಯಾಹ. ಉವಾಹ ಗೋಪೀಃ ಭಗವಾನ್ ಅಪರಾಶ್ಚ ಗೋಪೀಃ. ಅವರನ್ನು ಕೃಷ್ಣ ವಿವಾಹವಾದ ಅಂದ್ರೇನು? ಈ ರೀತಿಯಲ್ಲಿ ಅವರಿಗೆ ಅನುಗ್ರಹವನ್ನು ಮಾಡಿದ. ಇತರ ಗೋಪಿಯರನ್ನು ಕೂಡ ಕೃಷ್ಣ ಅನ್ಯೈರ್ಧೃತಾಹ, ಬಹಳ ಇಂಪಾರ್ಟೆಂಟ್. ಬೇರೆ ಅವ್ರಿಗೆ ಮದುವೆ ಆಗಿತ್ತು. ಒಂದು ಕ್ಲಾಸ್ ಯಾರವರು? ಕನ್ಯೆಯರು. ಉಳಿದವರು ಮದುವೆ ಆಗಿದ್ದವರು. ಕೃಷ್ಣ ಇವರನ್ನ ವಿವಾಹವಾದ, ಉಳಿದವ್ರ ಜೊತೆಗೆ ವಿಹಾರವನ್ನೂ ಮಾಡಿದ. ನೆನಪಿರಲಿ, ಅನ್ಯರ ಜೊತೆ, ಬೇರೆಯವ್ರ ಜೊತೆ ವಿವಾಹವಾಗಿದ್ದ ಗೋಪಿಯರ ಜೊತೆಗೆ ಕೃಷ್ಣ ಏನು ಮಾಡಿದ? ರಾಸಕ್ರೀಡೆ ಇತ್ಯಾದಿ ಆಡಿದ. ಸುರಾಧಿಕತ್ವೇ ಅಯುಗಬಾಣ ಶರಾಭಿನುನ್ನಾಹ. ಅವರೆಲ್ಲ ಮೂಲತಃ ಯಾರು? ಅವರೆಲ್ಲ ಹೇಳ್ತಾರೆ ಅಯುಗ ಬಾಣ ಅಯುಗ ಬಾಣ ಅಂದ್ರೇನು?
ಪಂಚಬಾಣ ಅಂದರೆ ಮನ್ಮಥ ಅಂತ. ಅಯುಗಬಾಣ ಶರಾಭಿನುನ್ನಃ, ಕಾಮಬಾಣಗಳಿಂದ ಪೀಡಿತರಾದಂಥ ಅವರನ್ನ ಪ್ರಾಪ್ತ ನಿಶಾಸು ಅರಮಯತ್ ಶಶಿರಾಜಿತಾಸು. ನಿಶಾಸು ಶಶಿರಾಜಿತಾಸು, ಚಂದ್ರನಿಂದ ಹೊಡಿತಕ್ಕಂಥ ರಾತ್ರಿಗಳಲ್ಲಿ ಅಂದರೆ ರಾಸಕ್ರೀಡೆ ಅಂದ್ರೆ ರಾಸಕ್ರೀಡೆಯನ್ನು ಕೃಷ್ಣ ಅವ್ರ ಜೊತೆಗೆ ಮಾಡಿದ. ತಾಸ್ವತ್ರತೇನ ಜನಿತಾ ದಶಲಕ್ಷ ಪುತ್ರಾಃ ನಾರಾಯಣಃ ಪಯಯುತ ಬಲಿನಶ್ಚ ಗೋಪಾಃ ಸರ್ವೇಪಿ ದೈವತಗಣ ಭಗವಸ್ಸು ತತ್ವಂ ಆಪ್ತುಂ ಧರಾತಲಗತಾ ಹರಿಭಕ್ತಿ ಹೇತೋಃ. ತಾಸು ತತ್ ಅತ್ರ ತೇನ ಜನಿತಾಃ ದಶಲಕ್ಷ ಪುತ್ರಾಃ, ಒಟ್ಟು ಗೋಪಿಯರಲ್ಲಿ ಕೃಷ್ಣನಿಗೆ ಹುಟ್ಟಿದ ಮಕ್ಕಳೆಷ್ಟು? 10 ಲಕ್ಷ ಜನ ಮಕ್ಕಳು ಹುಡ್ತಾರೆ. ಕನ್ಯಾ ಅದೆಲ್ಲ ಯಾರನ್ನು ಬಿಟ್ಟು 16,108 ಮುಂದೆ ಮದುವೆ ಆಗ್ತಾನೆ. ಒಬ್ಬೊಬ್ಬರಲ್ಲಿ 10 ಗಂಡು 1 ಹೆಣ್ಣಿನಂತೆ ಹುಡ್ತಾರೆ. ಅದನ್ನು ಬಿಟ್ಟು ಇವಿಷ್ಟು ಎಷ್ಟು ಜನ ಇದ್ದಾರೆ ಇವರು? ಬಟ್ ಜನಗಳಿಗೆ ಯಾವುದು ಗೊತ್ತಾಗಲಿಲ್ಲ, ಯಾವುದು ಕೂಡ. ಕೃಷ್ಣ 6-7 ವರ್ಷ ಅಷ್ಟೇ. ಜನ ಏನು ತಿಳ್ಕೊಳ್ಳಿಲ್ಲ ಅದ್ರ ಬಗ್ಗೆ. ಮದುವೆ ಆದ ಕೃಷ್ಣ ಗೋಪಿಯರನ್ನ, ಮಕ್ಕಳೆಲ್ಲ ಆಟ ಆಡ್ತಾರಲ್ಲ ಹಾಗೆ ತಿಳ್ಕೊಬಿಟ್ರೆ ಅಷ್ಟೇ. ಸಿನಿಮಾ ಮದುವೆ ನಿಜವಾದ ಮದುವೆ ಅಂತ ತಿಳ್ಕೊತಾರ? ಸಿನಿಮಾ ನಾಟಕ ಎಷ್ಟು ಮದುವೆ ಆಗ್ತಿರ್ತಾರೆ, ನಿಜವಾದ ಮದುವೆನ ಅಲ್ಲ ಅದು. ಇದು ಮಕ್ಕಳ ಆಟಿಕೆಗೋಸ್ಕರ ಮದುವೆ ಆಗ್ತಿರ್ತಾರೆ. ಅದು ಕೂಡ ಏನದು ನಿಜವಾದ ಮದುವೆ ಅಂತ ಅನ್ಸೋದಿಲ್ಲ. ಕೃಷ್ಣ ನಿಜವಾದ ಮದುವೆ ಆದರೂ ಕೂಡ ಜನ ಏನು ತಿಳ್ಕೊಂಡ್ರೆ ಅದನ್ನ ಏನು ಬಾಲ್ಯನೇ ತಿಳ್ಕೊಂಡ್ಬಿಟ್ರೆ ಅಷ್ಟೇ. ಆದ್ದರಿಂದ ಒಟ್ಟಾಗಿ ಅವರಿಗೆ ಜನಕ್ಕೆ ಏನು ಸಂಶಯ ಬರಲಿಲ್ಲ, ಅವರಿವರಿಗೆಲ್ಲ ಮದುವೆಯಾದ ಗೋಪಿಕಾಸ್ತ್ರೀಯರನ್ನ ಕೃಷ್ಣ ರಾಸಕ್ರೀಡೆ ಮಾಡಿ ವಿಹಾರವನ್ನು ಮಾಡಿದ. ಅವರ ಗಂಡಂದಿರು ಕೂಡ ಏನಾಗಲಿಲ್ಲ, ಅದು ತಪ್ಪು ಅಂತ ಅನಿಸ್ತಾ ಇಲ್ಲ. ಯಾಕೆಂದ್ರೆ ಚಿಕ್ಕ ಮಕ್ಕಳ ಜೊತೆಗೆ ಆಡ್ತಾರಲ್ಲ ಹಾಗೆ, ಗೊತ್ತಾಯ್ತು. ಆ ದೃಷ್ಟಿಯಿಂದ ಏನು ಅನಿಸಲಿಲ್ಲ. ಕೃಷ್ಣ ಮಾಡಿದ್ರು ಸಂಶಯ ಕೂಡ ನೆಸಿಟಿ, ಪ್ರಶ್ನೆ ಹಾಕೊಂಡು ಉತ್ತರ ಕೊಡೋ ನೆಸಿಟಿ ಇಲ್ಲ. ಯಾತಕ್ಕೆಂದ್ರೆ ಪ್ರಶ್ನೆ ಬಂದ್ರೆ ತಾನೇ ಉತ್ತರ ಕೊಡಬೇಕು, ಪ್ರಶ್ನೆನೇ ಇಲ್ಲ. ಜನ ಅದನ್ನ ಏನು ಮಾಡಿದ್ದಾರೆ, ಈಗ ದೊಡ್ಡದಾಗಿ ಚಿತ್ರಿಸ್ಬಿಟ್ಟು ಕೃಷ್ಣ ದೊಡ್ಡವನಾಗಿರ್ತಾನೆ, ವಿಹಾರ ಮಾಡ್ತಾ ಇರ್ತಾನೆ. ನೋಡೋರಿಗೆ ಅನಿಸುತ್ತದು ಇದು ತಪ್ಪು, ಹೊತ್ತಾನೆ ಇದು ತಪ್ಪಿದೆ. ಯಾತಕ್ಕೆ? ಪರಸ್ತ್ರೀಯರವರೆಲ್ಲ ವಿವಾಹವಾಗದೇ ಇದ್ದವರು ಅವರು ಬೇರೆ, ಇವರೆಲ್ಲ ಪರಸ್ತ್ರೀಯರು. ಕೃಷ್ಣ ವಿಹಾರ ಮಾಡ್ದಾದ್ಮೇಲೆ ಜಗತ್ತಿಗೆ ಅವತಾರ ಮಾಡಿರೋದು ಯಾತಕ್ಕೋಸ್ಕರ? ಯದ್ಯತಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನ. ಕೃಷ್ಣ ರಾಂಗ್ ಮೆಸೇಜ್ ಕೊಟ್ಟಾಗ ಆಯ್ತಲ್ಲ, ಅಂದರೆ ಪ್ರಸಂಗನೇ ಬರಲಿಲ್ಲ. ಯಾತಕ್ಕೆ? ಅದೆಲ್ಲ ಲೋಕದೃಷ್ಟಿಯಲ್ಲಿ 8 ವರ್ಷದ 7-8 ವರ್ಷದ ಹುಡುಗ ಅಂತ ಕೇಳಿದ್ರೆ ಯಾರಿಗೂ ಕೂಡ ಏನು ಸಂಶಯ ಪ್ರಸಂಗ ಬರಲಿಲ್ಲ, ಪ್ರಸಂಗನೇ ಬರಲಿಲ್ಲ. ಅಂದಮೇಲೆ ಏನು ಬರಲಿಲ್ಲ ಅಲ್ಲಿಗೆ? ಈಗ ಪ್ರಶ್ನೆಗೆ ಉತ್ತರ ಕೊಡೋ ನೆಸಿಟಿನೇ ಬರಲಿಲ್ಲ. ಇನ್ನು ಕೃಷ್ಣ ಚೋರ, ನವನೀತ ಚೋರ ಅಷ್ಟೇ. ಅದ್ರ ವಯಸ್ಸು ಎಷ್ಟಾಗ ಕೃಷ್ಣ? 4-5 ವರ್ಷ. ಈಗ ನವನೀತ ಚೋರ ಅಲ್ಲ ಈಗ ಕೃಷ್ಣ. 5-6 ವರ್ಷದಲ್ಲಿ ಅವತ್ತು ಚೋರ ಮಾಡಿಲ್ಲ, 5 ವರ್ಷಕ್ಕಿಂತ ಮುಂಚೆನೇ ಮಾಡಿದ ಕೆಲಸಗಳು ಅವೆಲ್ಲ ಕೂಡ. ಅದು ಕೂಡ ಜನ ಏನೇನು ತಿಳ್ಕೊಳ್ಳೋದಿಲ್ಲ, ತುಂಟಾಟ ಅಂತ ತಿಳ್ಕೊಂಡ್ರೆ ಹೊರತು ಅಪರಾಧ ಅಂತ ಭಾವಿಸ್ಲಿಕ್ಕೆ ಹೋಗಲಿಲ್ಲ. ಅದಕ್ಕೆ ಏನು ಉತ್ತರ ಕೊಡಬಾರ್ದು? ಅದಕ್ಕೆ ಪ್ರಶ್ನೆನೂ ಇಲ್ಲ, ಉತ್ತರನೂ ಇಲ್ಲ. ಪ್ರಶ್ನೆಯಲ್ಲೇ ಉತ್ತರ ಇರೋದ್ರಿಂದ ಬೇಕಿಲ್ಲ. ಇವಾಗ 5 ವರ್ಷದ ಕೂಚಿನ ಇವತ್ತು ಕೂಡ ಯಾರು ಶಿಕ್ಷೆ ಕೊಡೋದು ನೋಡಿದ್ದಾರೆ? 5 ವರ್ಷ ಬಿಟ್ಬಿಡಿ. ಮೈನರ್ ಆಗಿದ್ದವ್ರಿಗೆ ಕೂಡ ಶಿಕ್ಷೆ ಇಲ್ಲ. 14-15 ವರ್ಷ ಆಗಿದೆ ಅವರಿಗೆಲ್ಲ. ಎಂಥ ಶಿಕ್ಷೆ ಅವರಿಗೆಲ್ಲ? ಒಂದು ಬೇರೆ ಬೇರೆ ಎಲ್ಲ ಹಾಕಿಬಿಟ್ಟು ಎಜುಕೇಶನ್ ಆ ಥರ ಟ್ರೈ ಮಾಡ್ತಾರೆ. ಅವ್ರು ಸ್ವತಃ ಅಪರಾಧಿ ಅಂತ, ಬಾಲಾಪರಾಧಿಗಳನ್ನ ಏನಂತ ಕರೀತಾರೆ? ಮುಖ್ಯಾಪರಾಧಿಗಳು ಅನ್ಸೋದಿಲ್ಲ. ಮುಖ್ಯವಾಗಿ ಅನ್ಸರಬಲ್ ಅವ್ರ ತಂದೆ ತಾಯಿಗಳಾಗ್ತಾರೆ, ಇವರೆಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಈ ಸಿನಿಮಾ ನಾಟಕ ಕಥೆಗಳಲ್ಲೆಲ್ಲ ಕೂಡ ಭಾರಿ ದೊಡ್ಡವನು ಕೃಷ್ಣ ವಿಹಾರ ಮಾಡ್ದ ಅಂಥೇಳಿ ತಪ್ಪು ಕಲ್ಪನೆ ಮಾಡಿದ್ದಾರಲ್ಲ, ಅದು ಭಾರಿ ತಪ್ಪದು. ಬರ್ಕೊಡು. ನಮ್ಮವರು ಹೇಳ್ಬೇಕಾದ್ರೆ ಹಾಗೆ ಹೇಳ್ಬಿಟ್ರೆ ಭಾಳ ತಪ್ಪಾಗುತ್ತೆ. ಕೃಷ್ಣ ಮಾತ್ರ ಅದೇ ರೂಪದಲ್ಲಿ, ರೂಪ ಬೆಳೆಸಿಲ್ಲ, ಮತ್ತೆ ಅದೇ ರೂಪದಲ್ಲಿ ಹಾಗೇ ಇದ್ದ. ಈ ಶಕಟಾಸುರ ಭಂಜನ ಇತ್ಯಾದಿ ಮಾಡಬೇಕಾದ್ರೆ ಅದೇ ರೂಪದಲ್ಲಿ ಹೇಗೆ ಭಂಜನೆ ಮಾಡಿದ್ರು, ಹಾಗೆ ರಾಸಕ್ರೀಡೆ ಇತ್ಯಾದಿ ಆಡಬೇಕಾದ್ರೂ ಕೂಡ ಹೇಗೆ ಆಡ್ತಾ ಇದ್ದಾನೆ, ಅದೇ ಚಿಕ್ಕ ರೂಪದಲ್ಲೇ. ಸಂಶಯಕ್ಕೆ ಅವಕಾಶವೇ ಇಲ್ಲ. ಅದಕ್ಕೆ ವ್ಯಾಸರಾಜರು ಹೇಳಿದರು, ರಮಣೀತ ಚೋರ ಎಂದರೆ ಸಾಲದೆ, ಗೋಪಿ ಜನ ಜಾರ ಎಂದರೆ ಸಾಲದೆ. ಇದೇನು ತೋರಿಸುತ್ತೇವೆಲ್ಲ ಕೂಡ? ಕೃಷ್ಣನಿಗೇನಿಲ್ಲ, ಕೃಷ್ಣನಿಗೆ ಯಾವ ದೋಷದ ಪ್ರಸಕ್ತಿನೇ ಬರಲಿಲ್ಲ. ಬಂದಾಗ ಉತ್ತರ ಕೊಟ್ಟು ಆಮೇಲೆ ಕೃಷ್ಣ ಇದೇ ಕೃಷ್ಣ ಮುಂದೆ ವಿವಾಹ ಎಲ್ಲ ನೋಡಿದ್ದೀರಾ? ಎಲ್ಲೆಲ್ಲೂ ಬರೋದಿಲ್ಲ ಪ್ರಸಂಗ. ಕೃಷ್ಣ ಬಂದು ತನ್ನ ಪತ್ನಿಯರಾಯ್ತು ತಾನಾಯ್ತೆ ಹೊರತು ಈ ರೀತಿ ಎಂಥ ಪ್ರಸಂಗನೂ ಬರೋದು. ಗೋಪಿಯರ ಜೊತೆ ಕೃಷ್ಣ ವಿಹಾರ ಮಾಡಲಿಲ್ಲ. ಆಮೇಲೆ ಹೋಗ್ಬಿಟ್ಟು ಅನಂತರ ಕೃಷ್ಣ ಗೋಕುಲಕ್ಕೆ ಹೋಗಲಿಲ್ಲ. ಇನ್ನೂ ಹೇಳ್ಬೇಕಂದ್ರೆ ಕೃಷ್ಣ ಗೋಕುಲಕ್ಕೆ ಹೋಗಲೇ ಇಲ್ಲ. ಅದರಿಂದಾಗಿನ ಸಂಶಯಕ್ಕೆ ಅವಕಾಶನೇ ಇಲ್ಲ. ಅವೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಪ್ರಶ್ನೆಗೆ ಅವಕಾಶ ಇರೋದಿಲ್ಲ. ರಮಾವೇಶ ಇಲ್ದವ್ರು ಕೃಷ್ಣ ಮುಟ್ಟೋದೇ ಇಲ್ಲ. ಎಲ್ಲೇ ತಾನೇ ಹೇಳಿ ವೇದವ್ಯಾಸ ರೂಪದಲ್ಲಿ ಹೇಳ್ಬಿಟ್ಟಿದ್ದಾನೆ. ಋತೇ ರಮಾಂ ಜಾತು ಮಮಾಂಗ ಸಂಘ ಯೋಗ್ಯಾಂಗನ ನೈವ ಸುರಾಲಯೇ ಪದಾಚಾರ್ಯ ಹೇಳ್ತಾರೆ. ಮತ್ತೆ ಈಗ ಆ ವಿಷಯ ಇಲ್ಲೇ ಇದನ್ನು ತಿಳಿಸ್ತಾರೆ. ಕಾಸ್ ಏನು ಮಹಾಲಕ್ಷ್ಮಿ ಯಾಕೆ ಆರಾಧನೆ ಮಾಡೋದು? ಮಹಾಲಕ್ಷ್ಮಿ ನಿತ್ಯ ಪತ್ನಿ. ಮಹಾಲಕ್ಷ್ಮಿ ಆರಾಧನೆ ಮಾಡಿ ಅಲ್ಲಿ ಮೂಲ ರೂಪದಲ್ಲಿ ಅಪ್ಸರಿಯರವರೆಲ್ಲ ವಾರ ತಗೊಂಡು ಅವತಾರ ಮಾಡಿ ಬಂದಿದ್ದ.
ಹೌದು, ಮಾಡಿ ಬಂದಿರೋದು ಅವತಾರ ಆ ಉದ್ದೇಶ ಆರಾಧನೆ ಮಾಡೇ ಬಂದಿರೋದು. ತಾಸ್ತತ್ರ ಪೂರ್ವ ವರದಾನ ಕೃತೆ ಸರ್ವೇಪಿ ದೈವತಗಣ. ಯಾರಿವರೆಲ್ಲ? ದೇವಾವತಾರರು. ಕೃಷ್ಣನ್ ಮಕ್ಕಳು ಸಾಮಾನ್ಯರೆಲ್ಲ ದೇವತಾಗಣ. ಭಗವತ್ಸುತತ್ವಮಾಪ್ತುಂ ಧರಾತಲಗತಾ ಹರಿಭಕ್ತಿ ಹೇತು. ಕೃಷ್ಣನ ಮಕ್ಕಳಾಗಬೇಕು ಅಂತೇಳಿ ದೊಡ್ಡ ತಪಸ್ಸನ್ನು ಮಾಡಿ ಭಗವತ್ ಸುತ ಯಾಕೆ ಕೃಷ್ಣನ ಮಗನಾಗಿ ಹುಟ್ಟಬೇಕು. ನಾವು ಒಂದು ವ್ರತ ಮಾಡಿದ್ರು, ತಪಸ್ ಮಾಡಿದ್ರು. ಯಾತಕ್ಕೆ ಅಂದರೆ ಹರಿಭಕ್ತಿ ಹೇತು. ತುಂಬ ಕ್ಲೋಸ್ ಇದ್ದಾಗ ಏನಾಗುತ್ತೆ, ಅಲ್ಲಿ ಭಕ್ತಿ ಜಾಸ್ತಿ ಆಗುತ್ತೆ. ಹತ್ತಿರದಲ್ಲಿ ನೋಡಬಹುದು ಕೃಷ್ಣನನ್ನ. ಆ ದೃಷ್ಟಿಯಿಂದ ಮಕ್ಕಳಾಗಿ ಹುಟ್ಟಿದ್ರೆ ಹೊರತು ಬೇರೆ ಅಲ್ಲ. ಇವರನ್ನೇ ಕೃಷ್ಣ ಯಾರಿಗೆ ಕೊಡ್ತಾನೆ? ದುರ್ಯೋಧನ ಬಂದ ಕಾಲಕ್ಕೆ ಇವ್ರನ್ನ ಕೊಡ್ತಾರೆ ಸೈನಿಕ. ಇವೆಲ್ಲ ಸಾಯ್ತಾರೆ ಯುದ್ಧದಲ್ಲಿ, ಯಾರು ಉಳಿಯೋದಿಲ್ಲ. ಬಟ್ ಅವತಾರ ಕಾರ್ಯನೇ ಅಷ್ಟಿತ್ತು ಅವರಿಗೆ, ಮುಗಿದೋಯ್ತು ಅಷ್ಟು. ಕೃಷ್ಣ ಸ್ವತಃ ತನ್ನ ಮಕ್ಕಳನ್ನು ಕೊಟ್ಟು, ಅದರಿಂದ ಮೋಹ ಇಲ್ಲ ಕೃಷ್ಣ, ಯಾರ ಬಗ್ಗೆನೂ ಮೋಹ ಇಲ್ಲ. ಯಾರ್ಯಾರು ಎಷ್ಟೆಷ್ಟು ಸಾಧನೆ ಆಗಬೇಕೋ ಅಷ್ಟು ಸಾಧನೆ ಆಗಬೇಕು. ಹೌದು, ಈ ದೇವತೆಗಳು ಎಷ್ಟು ಜನ ಇದ್ದಾರೆ? ಬೇರೆ ಇನ್ನೊಮ್ಮೆ ಗೊತ್ತು, ಕೇಳಿಸ್ತಿಲ್ಲ ಸರಿಯಾಗಿ. ಹಾಂ, ಹೌದು 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 ಹೌದು. ಅಲ್ಲ, ಯಾವ್ದವ್ರು ಬರೋದಿಲ್ಲ ಯುದ್ಧಕ್ಕೆ. ಯಾವ್ದಾದ್ರು ಬಂದಿದ್ದು. ಹಾಂ 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 ಹಾಂ, ಸರಿ, ಗೊತ್ತಾಯ್ತು. ಇಲ್ಲಿ ಏನಾಗಿದೆ ಅಂದರೆ, ಇವರೆಲ್ಲ ಯಾರು? ಇವರೆಲ್ಲ ಕೂಡ ಗೋಪಿಯರ ಮಕ್ಕಳಷ್ಟೇ. ಅಂದರೆ ಯಾವ್ದವರಲ್ಲ ಅವರು ಆ ಲೆಕ್ಕದಲ್ಲಿ. ಯಾವ ಸೇರ್ತಾರೋ ಅವರೆಲ್ಲ ಹಿಂದೆ ಹಿಡಿದೆ. ಮಕ್ಕಳ ಜಾತಿ ಯಾವುದಾಗುತ್ತೆ? ತಾಯಿದಾಗುತ್ತೆ. ತಾಯಿ ಜಾತಿ ಆದಾಗ ಅವರೆಲ್ಲ ಯಾವ್ದವ್ರು ಅಂತ ಅನ್ಸೋದಿಲ್ಲ. ಅವರೆಲ್ಲ ಯಾವ್ದವರಲ್ಲ ಅವರೆಲ್ಲ ಕೂಡ. ಆದ್ದರಿಂದ ದೋಷ ಬರಲಿಲ್ಲಾಗ ಯಾವ್ದವರು ಸೋತ್ರ ಏನಾಗ್ತಿತ್ತು? ಕೃಷ್ಣನ ಕಡೆಯವರು. ಈಗ ನೋಡಿ, ಮಗಳ ಮಗ ಬೇರೆ, ಮಗನ ಮಗ ಬೇರೆ, ಎಷ್ಟು ವ್ಯತ್ಯಾಸ ಇದೆ. ಈಗ ಮಗನ ಮಗ ಯಾರಿಗೆ ಸೇರ್ತಾನೆ? ತನ್ನ ಗೋತ್ರ ತನ್ನ ವಂಶ ಆಗುತ್ತೆ. ಮಗಳ ಮಕ್ಕಳು ಬರೋದಿಲ್ಲ, ವಂಶ ಬೇರೆ ಆಯ್ತಾಗ. ಆದ್ದರಿಂದ ಅವ್ರ ಪ್ರಶ್ನೆ ಅರ್ಥ ಆಯ್ತಾ? ಅಲ್ಲ, ಅವರು ದೇವತೆ, ಅದ್ರಲ್ಲಿ ವ್ಯತ್ಯಾಸ ಇಲ್ಲ. ಸಂಬಂಧದಲ್ಲಿ ವ್ಯತ್ಯಾಸ ಇದೆ. ಆದ್ದರಿಂದ ಯೋಚನೆ ಇಲ್ಲ. ಅವ್ರು ಕೇಳಿದ ಪ್ರಶ್ನೆ ಅರ್ಥ ಆಯ್ತಾ? ಈಗ ಯಾದವರಿಗೆ ಯಾದವ್ ಇನ್ನೊಬ್ಬರಿಂದ ಸಾಯಬಾರದು. ಸತ್ರ ಏನಾಯ್ತು ಕೃಷ್ಣನಿಗೆ? ಅದರಿಂದ ಕೃಷ್ಣ ತನ್ನವರನ್ನೇ ಕಾಪಾಡಿಕೊಳ್ಳಿಲ್ಲ ಅನ್ನೋ ಒಂದು ಅಪಖ್ಯಾತಿ ಬರೋ ಸಂಭವ ಇತ್ತು ಲೋಕದೃಷ್ಟಿಯೊಳಗೆ. ಆದರೆ ಕೃಷ್ಣ ಏನು ಮಾಡಿದ? ಅದಕ್ಕೋಸ್ಕರ ಅವರವರೇ ಹೊಡೆದಾಕೊಂಡು ಸಹಾಯ ಮಾಡಿದ. ಹಾಗಿದ್ದರೆ ಇವರು ಕೃಷ್ಣನ ಮಕ್ಕಳು ತಾನೆ. ಇವರು ಕೃಷ್ಣನ ಮಕ್ಕಳು, ದೇವತೆಗಳು ಅಂದ ಮೇಲೆ ಇವರು ಕೂಡ ಯಾಕೆ ಸಾಹೇಬ? ಎಲ್ಲಿದ್ದ ಸಾಹೇಬ? ಎಲ್ಲಿ ಸಾಯಬಾರ್ದಾಗಿತ್ತು? ಯುದ್ಧದಲ್ಲಿ ಸಾಯಬಾರ್ದಾಗಿತ್ತು. ಯಾಕಾಯ್ತು ಅಂದರೆ ಅದಕ್ಕೆ ಹೇಳ್ತಾರೆ, ಅವ್ರು ಯಾದವರೇ ಅಲ್ಲ, ಅವರೆಲ್ಲ ಗೋಪರು. ಸ್ಪಷ್ಟ ಹೇಳ್ತಾರೆ ನೋಡಿ, ಬಲಿನಶ್ಚ ಗೋಪಾಹ. ಅವ್ರು ಯಾವ್ದವ್ರು ಅಂತ ಕರೀಲಿಲ್ಲ, ಗೋಪರು ಅಂತ ಕರೆದಾಗ ಯಾವ್ದವ್ರ ಪ್ರಶ್ನೆ ಬರೋದು ಕೃಷ್ಣ ಮಧುರೆಗೆ ಬಂದಾಗ. ಗೋಕುಲದಲ್ಲೇ ಇರೋದು, ಈ ಕಡೆ ಬಂದಿಲ್ಲ. ಅಲ್ಲೆಲ್ಲ ಗೋಪ ಶಬ್ದದಲ್ಲಿ ಅವರು ಯಾವ್ದವರಲ್ಲ ಅಂತ ಸ್ಪಷ್ಟ ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಸಮಸ್ಯೆ ಬರಲೇ ಇಲ್ಲ. ತಾಸ್ತತ್ರ ಪೂರ್ವ ವರದಾನ ಕೃತೆ ರಮೇಶೋ ರಾಮಾದ್ವಿಜತ್ವ ಗಮನಾದಪಿ ಪೂರ್ವಮೇವ ಸರ್ವಾನಿಶಾಸು ಅರಮಯತ್ ಸಮಭೀಷ್ಟ ಸಿದ್ಧಿ ಚಿಂತಾಮಣಿರ್ಹಿ ಭಗವಾನ್ ಅಶುಭೈರಲಿಪ್ತ. ಈಗ ಅವ್ರು ಯಾರು ಅಂತ ಹೇಳ್ತಾರೆ. ತಾಸ್ತತ್ರ ಪೂರ್ವ ವರದಾನ ಕೃತೆ ರಮೇಶ. ತಾಹ ಅವರನ್ನ, ತತ್ರ ಅಲ್ಲಿ, ಪೂರ್ವ ವರದಾನ ಕೃತೆ ಹಿಂದೆ ತಾನು ವರ ಕೊಟ್ಟಿದ್ದ ಕಾರಣದಿಂದಾಗಿ, ಅವರೆಲ್ಲ ತಪಸ್ ಮಾಡಿ ವರ ತಗೊಂಡಿದ್ದರಾದ್ರಿಂದಾಗಿನೇ ರಮೇಶ. ನಿಜವಾಗ್ಲೂ ತಾನು ಯಾರು? ರಮೇಶ. ಆದರೂ ಕೂಡ ರಾಮಾದ್ವಿಜತ್ವ ಗಮನಾದಪಿ ಪೂರ್ವಮೇವ. ಅವ್ರಿಗೆ ವರ 3. ಅವರು ಸ್ವೀಕಾರ ಮಾಡೋದು 1 ವರ, ಬಲರಾಮನಿಗಿಂತ ಮುಂಚೆ ವಿವಾಹ ಇನ್ನೊಂದು ವರ, ಮತ್ತೆ ಉಪನಯನಕ್ಕಿಂತ ಮಾಡಿ ಇನ್ನೊಂದು ವರ. 3 ವರ ಕೊಡು. 3 ನಡೆಸ ಪರಮಾತ್ಮ. ಕೃಷ್ಣನಿಗೆ ಉಪನಯನೇ ಆಗಿಲ್ಲ. ಈಗ ಇಷ್ಟೆಲ್ಲ ವಿವಾಹವಾದಾಗ ಗೋಪಿಯರ ಏನಾಗಿಲ್ಲ ಅಲ್ಲಿ? ಈ ಆಟದ ಬದಿಯಲ್ಲಿ ವಿವಾಹ ಆಗಿರ್ಬೇಕಾ? ಆಟಕ್ಕೋಸ್ಕರ ಮದುವೆ ಮಾಡ್ಬೇಕಾದ್ರೆ ಅವ್ರಿಗೆ ಉಪನಯನ ಮಾಡಿರ್ಬೇಕಾ? ಏನಿಲ್ಲ, ಸುಮ್ಮನೆ ಅಷ್ಟೇ ಆಟ. ಆದ್ದರಿಂದ ಆ ರೀತಿ ಮಾಡಿದ. ಪೂರ್ವಮೇವ 3 ಪ್ರಸಂಗ ನೆನಪಿರಬೇಕು. ವಿಹಾರ, ಆಮೇಲೆ ಉಪನಯನಕ್ಕಿಂತ ಮುಂಚೆ, ಬಲರಾಮನಿಗಿಂತ ಮುಂಚೆ. ಅಣ್ಣನಿಗಿಂತ ಮುಂಚೆ ತಮ್ಮ ಮದುವೆ ಆಗಬಾರ್ದು. ಆಮೇಲೆ ಕೃಷ್ಣ ಮದುವೆ ಆಗಲಿಲ್ಲ. ಫಸ್ಟ್ ಬಲರಾಮನ ಮದುವೆ ಆಯಿತು. ಯಾರ ಮದುವೆ ಅಲ್ಲಿ? ರೇವತಿ. ಆಮೇಲೆ ಕೃಷ್ಣ ಮದುವೆ ಆಗಿದ್ದು, ಪುಣ್ಯ ಕಲ್ಯಾಣ ಆಗಿದ್ದು ಆಮೇಲೆ, ಮೊದಲಾಗಲಿಲ್ಲ. ಯಾಕೆ? ಅದು ವಿವಾಹ, ಆ್ಯಕ್ಚುಯಲ್ ವಿವಾಹವಾದ. ಇದು ಆ್ಯಕ್ಚುಯಲ್ ವಿವಾಹ, ಜನಕ್ಕೆ ಗೊತ್ತಾಗೋ ವಿವಾಹ ಅಲ್ಲ. ಇದು ಜನರ ದೃಷ್ಟಿಯಿಂದ ಆಟದ ವಿವಾಹ. ನಿಜವಾದ ವಿವಾಹನೇ, ಜನರ ದೃಷ್ಟಿಯಿಂದ ಆಟದ ವಿವಾಹ. ಅದು ಮಾತ್ರ ಏನದು? ಲೋಕ ಶಿಕ್ಷಣದ ವಿವಾಹವಾದ್ದರಿಂದ ಅದನ್ನು ಅಣ್ಣಗಿಂತ ಮುಂಚೆ ಆಗಲಿಲ್ಲ. ಭೀಮಸೇನ ದೇವರು ಹಾಗೆ ಮಾಡಿದ್ದು. ಹಿಡಿಂಬೆಯನ್ನು ಮದುವೆ ಆಗಿದ್ದು ಆಗ್ಬೇಕಾದ್ರೆ ಆಗಲ್ಲ ಅಂದ್ರೆ ಯಾತಕ್ಕೆ? ಪರಿವೇದನ ಅಂತ ಕರೆ. ಪರಿವೇದನ ಅಣ್ಣನಿಂದ ಮದುವೆ ಆಗದಿದ್ದ ಕಾಲಕ್ಕೆ ತಮ್ಮ ಮದುವೆ ಆದರೆ ದೊಡ್ಡ ದೋಷ, ಗೊತ್ತಾಯ್ತಾ?
ಯಾವಾಗ ಆಗಬಹುದು? ಅಣ್ಣ ಮದುವೆ ಆಗದ ಡಿಕ್ಲೇರ್ ಮಾಡಿದರೆ ಅಥವಾ ಯತಿ ಆಗಿಬಿಟ್ಟು ಹೊರಟ್ಬಿಟ್ಟು ಅವ ದೋಷ ಇಲ್ಲ. ಆದರೆ ಅಣ್ಣ ಮದುವೆ ಕಾಯ್ತಿರ್ತಾನೆ, ತಮ್ಮನ ಮದುವೆ ನಿಶ್ಚಯ ಮಾಡ್ಕೊಂಡು ಮದುವೆ ಆಗಿಬಿಡ್ತಾನೆ, ತಪ್ಪದು. ಆ ಕಾಯಲೇಬೇಕೇ ಹೊರತು ಮದುವೆ ಆಗಬಾರ್ದು. ಅದಕ್ಕೆ ಭೀಮಸೇನ ದೇವರಾಗಲಿಲ್ಲ. ಆಮೇಲೆ ಏನಾಯಿತು? ತಪಸ್ಸು ಮಾಡಿ ಬಂದಿಲ್ಲ, ಕಾರಣ ಹೇಳಿದ ವೇದವ್ಯಾಸರು ಬಂದು ಕಾರಣ ಹೇಳಿದಾಗ ಏನಾದರೂ ಒಪ್ಕೊಂಡು, ಅವ್ರಿಗೆ ಗೊತ್ತಿದ್ರು ಕೂಡ ವೇದವ್ಯಾಸ ಹೇಳಿದ ಮೇಲೆ ಒಪ್ಕೊಂಡು ಅಷ್ಟೇ. ವೇದವ್ಯಾಸ ಹೇಳಿದ ಮೇಲೆ ಏನರ್ಥ? ಅದಕ್ಕೆ ಸರಿ ಇದೆ ಅಂತ ಅರ್ಥ, ದೋಷದ ಪ್ರಸಕ್ತಿ ಬರೋದಿಲ್ಲ ಅಂತ. ವೇದವ್ಯಾಸ ತಪ್ಪು ಹೇಳಿದ್ರು ಮಾಡಿಸಿರೋಲ್ಲ, ಹಿನ್ನೆಲೆ ಗೊತ್ತಿದ್ದು ಮಾಡಿಸಿದ್ರಿಂದ ಯಾರು ಸಂಖ್ಯೆ ಮಾಡಕ್ಕೆ ಹೋಗಲೇ ಇಲ್ಲ. ಅಲ್ಲಿಗೆ ಆ ವಿಷಯ ಮುಗಿದೋಯ್ತು. ಇಲ್ಲೂ ಕೂಡ ಏನಾಗಿತ್ತು ಅಂತ ಕೇಳಿದ್ರೆ, ಇವರೆಲ್ಲ ವರದಾನ ಕೃತೆ, ಅಲ್ಲಿ ವರ ಹೇಗಿತ್ತು ಇಲ್ಲೂ ಹಾಗೇನೆ. ಅಂದ್ರೆ ಒಟ್ಟು ತೀರ್ಮಾನ ಏನು ಅಂದರೆ, ಕೃಷ್ಣನು ಕೂಡ ಅಣ್ಣನ ಮದುವೆಗಿಂತ ಮುಂಚಿತವಾಗಿ ತಾನು ಮದುವೆಯಾದ, ಭೀಮಸೇನ ಕೂಡ ಅಣ್ಣನ ಮದುವೆ ತಾನು ಮದುವೆಯಾದ. ಇಬ್ಬರು ಮದುವೆ ಆಗೋದಕ್ಕೆ ಏನಿತ್ತು? ಕಾರಣ ಇತ್ತು. ಆದ್ದರಿಂದ ದೋಷ ಆಗಲಿಲ್ಲ. ಇಲ್ಲೂ ಕೂಡ ಅಷ್ಟೇ, ಬಿಂಬ ಪ್ರತಿಬಿಂಬ ಹೇಳಲಿ ಎಷ್ಟೋ ವಿಷಯಗಳು ಸಿಮಿಲರ್ ಆಗಿ ಕಾಣುತ್ತೆ. ಕೃಷ್ಣ ಭೀಮರಲ್ಲಿ ಒಳ್ಳೆ ದೃಷ್ಟಾಂತ ಇತ್ತು, ಇಬ್ಬರಲ್ಲೂ ಅದು ವಿಶೇಷ ಕಾರಣ ಇತ್ತು. ಅಲ್ಲೂ ಕೂಡ ಅವಳು ಅಪ್ಸರೆ, ದೇವಲೋಕದವಳು, ಉದ್ಧಾರ ಆಗಬೇಕಾಗಿತ್ತು. ಭಾರತಿ ಆವೇಶ ಇತ್ತು, ಅದು ಸ್ವೀಕಾರ ಮಾಡಿ. ಇಲ್ಲಿ ರಮಾವೇಶ ಇತ್ತು, ಅದು ಸ್ವೀಕಾರ ಮಾಡಿ. ಅದಕ್ಕೆ ಕಾರಣ ಅದು ಮುಂದೆ ಕೂಡ ಏನಾಯಿತು? ಒಂದು ಮಗು ಹುಟ್ಟಿದ್ರೆ ದೂರ ಇರಬೇಕು ಅಂತ ಹೇಳಿ ಮತ್ತೆ ಇಲ್ಲೇ ಇಲ್ಲ, ದೂರ ಇದ್ದು ಸೇರಿಸಲೇ ಇಲ್ಲ, ಮುಗಿದೋಯ್ತು ಅಷ್ಟೇ. ಆ ಶಾಪ ಪರಿಹಾರ ಆಗಬೇಕಾಗಿತ್ತು ಅಷ್ಟೇ ಹೊರತು ಬೇರೆ ಕಾರಣ ಇರಲಿಲ್ಲ. ಅಲ್ಲಿ ಕ್ಲೋಸ್. ಇವರಿಗೇನು ವರ ಕೊಟ್ಟಿದ್ರು ಮುಗಿಬೇಕಷ್ಟೇ. ಆಮೇಲೆ ಮತ್ತೆ ಸ್ವೀಕಾರ ಮಾಡಲಿಲ್ಲ ಕೃಷ್ಣ. ಮದುವೆ ಆದಮೇಲೆ ಇವರು ಯಾವ ಈ ಕಡೆ ಹತ್ರನೂ ಬರಲಿಲ್ಲ ಕೃಷ್ಣ. ಶಂಕೆಗೆ ಅವಕಾಶ ಇಲ್ಲ. ಅವಾಗಲೂ ಏನಾಗ್ತಿತ್ತು? ಮೊದಲು ಮದುವೆ ಆಗಿದ್ದ ಬಂದ ಜನ ತಿಳ್ಕೊಬಾರ್ದು. ಮೊದಲು ಮದುವೆ ಆಗಿದ್ದ ಪ್ರಶ್ನೆ ಬರೋದಿಲ್ಲ ಲೋಕದೃಷ್ಟಿಯಲ್ಲಿ, ಆದ್ದರಿಂದ ಬಿಟ್ಟುಬಿಟ್ಟು. ಶಾಸ್ತತ್ರ ಪೂರ್ವ ಬರದಾನ ಆಚಾರ್ಯ ಬರೆದರು ನೋಡಿದ್ರೆ ಇಡೀ ದಶಮಸ್ಕಂದ ಭಾಗವತನ ಇಷ್ಟು ಬೇಗ ಮುಗಿಸ್ಬಿಡ್ತಾರೆ. ಪೂರ್ವಾರ್ಧನ ಎಷ್ಟು ವಿಷಯ ಹೇಳ್ತಾರೆ, ಅದರ ಎಷ್ಟು ಸಂಶಯ ನಿವಾರಣೆ ಮಾಡ್ತಾ ಹೋಗ್ತಾರೆ. ಉದ್ದಕ್ಕೂ ಸಂಶಯಗಳು ಪರಿಹಾರ ಮಾಡ್ತಾ ಹೋಗ್ತಾರೆ. ವರಗಳನ್ನು ಹೇಳೋದು, ಇದು ಮಾಡೋದು, ಇಂಥ ಕಾರಣಗಳನ್ನು ಕೊಡೋದು, ಮಾಡ್ತಾ 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 ಯಾವ ಸಂಶಯ, ಸುಮ್ಮನೆ ಭಾಗವತ ಓದ್ತಾ ನಿಮಗೆ ಉತ್ತರ ಸಿಗೋದಿಲ್ಲ, ನೋಡೋದಕ್ಕೆ ಸಂಶಯ ಬರುತ್ತೆ. ಆ ಸಂಶಯ ನಮಗೆ ಭಾಗವತ ಹೇಳಿದಾಗ ಯಾಕೆ ಸಂಶಯ ಬರುತ್ತೆ ಅಂದರೆ, ತಪ್ಪು ಹೇಳಿದಾಗ ಒಂದು ಸಂಶಯ, ಮದುವೆ ಆಯ್ತು ಅಷ್ಟೇ ಬರೆದು ಬಿಡ್ತಾರೆ. ಯಾಕೆ ಅಂತ ಗೊತ್ತಾಗೋದಿಲ್ಲ. ವಯಸ್ಸು ನೋಡ್ಕೊಳ್ಳಿ ಅಂತ ಅರ್ಥ, ನೋಡ್ಕೊಡೋದಿಲ್ಲ. ಇಲ್ಲಿ ಹೇಳಿದಾಗ ಕ್ಲಿಯರ್ ಆಗಿ ತೋರಿಸ್ತಾರೆ, ನೋಡಿ ಏನಿದೆ ತೋರಿಸ್ತಾರೆ. ತಾಸ್ತತ್ರ ಪೂರ್ವ ವರದಾನ ಕೃತೆ ರಮೇಶೋ ರಾಮಾದ್ವಿಜತ್ವ ಗಮನಾದ ಪಿಪು. ದ್ವಿಜತ್ವ ಅಂದ್ರೇನು? ಉಪನಯನ. ದ್ವಿಜ ಆಗೋದು ಯಾವಾಗ? ಜನ್ಮನ ಜಾಯತೆ ಶೂದ್ರ, ಕರ್ಮಣ ಜಾಯತೆ ದ್ವಿಜ. ದ್ವಿಜ ಪದ ದ್ವಿಯಲ್ಲಿ ಎರಡನೇ ಸತಿ ಹುಟ್ಟೋನು ಅಂತ ಅರ್ಥ. ಮೊದಲನೇ ಹುಟ್ಟು ತಾಯಿಯಿಂದ, ಎರಡನೇ ಹುಟ್ಟು ಗಾಯತ್ರಿ ಮಂತ್ರ ಉಪದೇಶದಿಂದ. ಅದಕ್ಕೆ ಎರಡು ಸರಿ ಹುಟ್ಟವನು. ಅದಕ್ಕೇನಂತ ಕರೀತಾರೆ ಬ್ರಾಹ್ಮಣನಿಗೆ? ಕ್ಷತ್ರಿ 3 ಜನಕ್ಕೂ ದ್ವಿಜರು ಅಂತ ಕರೀತಾರೆ, ದ್ವಿಜ. ಅದಕ್ಕೆ ಅದೇ ಕಾರಣ ಅಂದ್ರೆ ಅಂತ ಅವ್ರು ಕೇಳಿದ್ರು. ಹಾಗೆ ಆ ಕೇಳಿದ್ರೆ ಯಾತಕ್ಕೆ ಅಂತ ಕೇಳಿದ್ರೆ, ಜನ ಸಂಶಯ ಮಾಡೋ ಪ್ರಸಂಗ ಬರೋದಿಲ್ಲ ಅಂತ. ಇವತ್ತು ಉಪನಯನಕ್ಕಿಂತ ಮುಂಚೆ 50 ವರ್ಷ ಉಪನಯನ ಆಗಿರೋದಿಲ್ಲ, ಆ ಲೆಕ್ಕ ಅಲ್ಲ. ಆಗಿನ ಕಾಲದ ಉಪನಯನಕ್ಕಿಂತ ಮುಂಚೆ ಏನರ್ಥ? 8 ವರ್ಷಕ್ಕಿಂತ ಮುಂಚೆ ನೆನಪಿರಬೇಕು. ಉಪನಯನ 8 ವರ್ಷಕ್ಕಾಗಬೇಕು ಅಂದರೆ 8 ವರ್ಷಕ್ಕಿಂತ ಮುಂಚೆ ಇದೆಲ್ಲ ಮಾಡಿದಾಗ ಜನಕ್ಕೆ ಸಂಶಯ ಬರೋ ಅವಕಾಶವೇ ಇರೋದಿಲ್ಲ. ಸರ್ವಾನಿಶಾಸು ಅರಮಯತ್ ಸಮಭೀಷ್ಟ ಸಿದ್ಧಿ ಚಿಂತಾಮಣಿರ್ಹಿ. ಅವ್ರನ್ನೆಲ್ಲ ಸಂತೋಷಪಡಿಸಿದ. ಕೃಷ್ಣಗೆ ದೋಷ ಉಂಟು ಅಂದರೆ ಸಮಭೀಷ್ಟ ಸಿದ್ಧಿ ಚಿಂತಾಮಣಿರ್ಹಿ. ಯಾತಕ್ಕೆ ವರ ಕೊಟ್ಟ ಅಂದರೆ, ಪರಮಾತ್ಮ ಚಿಂತಾಮಣಿ, ಭಕ್ತರಿಗೆ ಕೇಳಿದ್ದೆಲ್ಲ ಕೊಡ್ತಾನೆ. ಅದನ್ನು ಕೊಟ್ಟ, ನಿಷಿದ್ಧವಾಗದ ನೋಡ್ಕೊಂಡ. ಹೇಳಿದ್ದನ್ನೆಲ್ಲ ಕೊಟ್ಟ, ನಿಷಿದ್ಧವಾಗದಂತೆ ನೋಡ್ಕೊಂಡಿದ್ದರಿಂದ ಸಮಸ್ಯೆ ಬರಲಿಲ್ಲ. ತನಗೆ ಬೇಕಾಗಿತ್ತು ಅಂದರೆ ಭಗವಾನ್ ಅಶುಭೈರಲಿಪ್ತ, ತಾನು ಇನ್ನೊಬ್ರಿಗೆ ಕೊಡನೆ ಹೊರತು ತನಗೆ ಪೂರ್ಣ, ತನಗೆ ಬೇಕಿಲ್ಲ. ಮತ್ತೆ ಅಶುಭೈರಲಿಪ್ತ, ದೋಷದ ಹೆಸರೇ ಇಲ್ಲ. ಈ ಮಾಡಿಕೊಂಡ. ಈ ರೀತಿ ಹೇಳಿದ್ರಿಂದ ಉಳಿದು ಎಚ್ಚರಿಕೆ ಕೊಟ್ಟ, ನೀವು ಮಾಡ್ಲಿಕ್ಕೆ ಹೋಗಬೇಡಿ ಅಂತೇಳಿ. ಸಂಪೂರ್ಣ ಎಲೆಕ್ಟ್ರಿಷಿಯನ್ ಬರ್ತಾನೆ, ಟೆಸ್ಟರ್ ಇಟ್ಟು ನೋಡ್ತಾರೆ, ಕರೆಂಟ್ ಇದೆಯಲ್ಲ ನೋಡ್ತಾನೆ. ಯಾರೋ ನೋಡಿಬಿಟ್ರು, ತಾವು ಹಾಗೆ ಮಾಡ್ಲಿಕ್ಕೆ ಹೋದ್ರು, ಪಜಿತೆ ಆಯ್ತು, ಕೈ ಇಟ್ಟು ಪಜಿತೇವೆ ಮಾಡಿಕೊಂಡು. ಎಲೆಕ್ಟ್ರಿಷಿಯನ್ ಯಾತಕ್ಕೆ ಪ್ರಶ್ನೆ ಮಾಡೋದಿಲ್ಲ? ಅವನಿಗೆ ಗೊತ್ತಿದೆ ಹೇಗೆ ನೋಡ್ಬೇಕು ಅಂತ ಗೊತ್ತಿದೆ ಅವನಿಗೆ, ಗೊತ್ತಾಯ್ತಾ? ಅದರಿಂದ ನಾನು ಯೋಚನೆ ಮಾಡೋದು, ಅವ್ನಿಗೇನು ಡೈರೆಕ್ಷನ್ ಕೊಡೋಕ್ಕೆ ಹೋಗಲ್ಲ ನಾವು. ಎಲೆಕ್ಟ್ರಿಷಿಯನ್ ಬಂದಾಗ ಆ ಕಡೆ ನೋಡ್ಕೊಂಡೇ ಏನು ಮಾಡ್ತೀವಿ ನಾವು? ರಿಪೇರಿ ಮಾಡಿ ಹೋದ ಅಷ್ಟೇ ನಿಮಗೆ ಬೇಕಾದದ್ದು. ಅಲ್ಲಿ ಮನೆಯವರು ಯಾರು ಗೊತ್ತಾಗ ಶುರು ಮಾಡಿದೆ, ನೀವು ಬಿಟ್ಬೇಡ, ನೀವು ಇದಾಗಿಲ್ಲ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಸಂಶಯ ಯಾರ ಬಗ್ಗೆ ಬರಬೇಕು, ಯಾರ ಬಗ್ಗೆ ಬರಲೇ ಕೂಡದು, ಉತ್ತರ ಯಾರಿಗೆ ಕೊಡಬೇಕು, ಅದೆಲ್ಲ ತೋರಿಸ್ಕೊಡ್ತಾರೆ. ಸಂಪೂರ್ಣ ಚಂದ್ರಕರರಾಜಿತ ಸದ್ರಜನ್ಯಾಂ ವೃಂದಾವನೆ ಕುಮುದ ಕುಂದ ಸುಗಂಧವಾತೆ ಶ್ರುತ್ವಾ ಮುಕುಂದ ಮುಖ ನಿಸೃತ ಗೀತ ಸಾರಂ ಗೋಪಾಂಗನ ಮುಮುಹುರತ್ರ ಸಸಾರ ಯಕ್ಷಃ. ಅದು ಎಷ್ಟು ಡೀಟೇಲ ಬಂದಿದೆ. ಒಂದು ಶ್ಲೋಕದಲ್ಲಿ ಆಚಾರ ಮುಗಿಸಿಬಿಟ್ರು. ವಿಷಯ ವಿಹಾರ ಮಾಡಿದ ಅಂತ ಒಂದು ಮಾತು ಹೇಳಿದ್ರು, ಕಾರಣ ಕೊಟ್ಟರು, ಮುಗಿದೋಯ್ತು. ಅದನ್ನು ಏನೇ ಮಾಡ್ತಾರೆ, ಆರಿಸ್ಕೊಂಡ್ಬಿಟ್ಟು ಅದನ್ನೇನು ಮಾಡ್ತಾರೆ ಹೇಳಬೇಕಾದ್ರೆ, ವಿಚಿತ್ರ ವರ್ಣನೆ ಮಾಡಿ 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 ಏನು ಮಾಡ್ತಾರೆ, ಕೃಷ್ಣನ ಬಗ್ಗೆ ತಪ್ಪು ಕಲ್ಪನೆ ಬರ ಮಾಡ್ತಾರೆ. ಅದು ತಪ್ಪು, ಎಂದು ಹಾಗೆ ಮಾಡಬಾರ್ದು.
ಸಂಪೂರ್ಣ ಚಂದ್ರಕರರಾಜಿತ ಸದ್ರಜನ್ಯಾಂ ವೃಂದಾವನೆ ಕುಮುದ ಕುಂದ ಸುಗಂಧವಾತೆ ಶ್ರುತ್ವಾ ಮುಕುಂದ ಮುಖ ನಿಸೃತ ಗೀತ ಸಾರಂ ಗೋಪಾಂಗನಾ ಮುಮುಹುರತ್ರ ಸಸಾರ ಯಕ್ಷಃ. ಒಂದು ದಿವಸ ಹಾಗೇನಾಯ್ತು ಅಂದ್ರೆ ಸಂಪೂರ್ಣ ಚಂದ್ರಕರರಾಜಿತ ಸದ್ರಜನ್ಯಾಂ ಅಂದ್ರೆ ಹುಣ್ಣಿಮೆ ದಿವಸ ಅಂತ ಅರ್ಥ. ಸಂಪೂರ್ಣ ಚಂದ್ರ ಇರೋದು ಯಾವಾಗ? ಅದಕ್ಕೆ ಪೂರ್ಣಿಮಾ, ಪೂರ್ಣವಾಗಿರ್ತಕ್ಕಂಥದ್ದು. ಸಂಪೂರ್ಣ ಚಂದ್ರ ಕರ ಅಂದ್ರೇನು? ಕಿರಣ. ಕರ ಕಿರಣ, ಪರಿಪೂರ್ಣ ಹುಣ್ಣಿಮೆಯ ಚಂದ್ರನ ಕಿರಣಗಳಿಂದ, ಕಿರಣ ಅಂದ್ರೆ ಬೆಳದಿಂಗಳು ಅಂತ ಅರ್ಥ. ಚಂದ್ರನ ಕಿರಣಗಳು ಬೀಳೋದು ಅಂದ್ರೆ ಅದು ಬೆಳದಿಂಗಳು ಅಂತ ಕರೀತಾರೆ. ಇದು ಬಿಸಿಲು ಹೇಗೋ ಬೆಳದಿಂಗಳು ಹಾಗೆ. ಬಿಸಿಲು ಬೆಳದಿಂಗಳು ಆಪೋಸಿಟ್ ಎರಡು. ಸೂರ್ಯನಿಂದ ಬಂದ್ರೆ ಬಿಸಿಲು, ಚಂದ್ರನಿಂದ ಬಂದ್ರೆ ಬೆಳದಿಂಗಳು ಅಷ್ಟೇ. ಬೆಳ್ಳಗೆ ಕಾಣಿಸುತ್ತೆ. ಬೆಳಗ್ಗೆ ಯಾರು ಬೆಳಗ್ಗೆದ್ರು ಬೆಳಗ್ಗೆ ಅಂತ ಕರೆಯೋದು, ತಾಪ ಎದ್ದು ಕಾಣುತ್ತೆ ಹೊರತು ಇದು ಕಾಣೋದು. ವೃಂದಾವನೆ ಕುಮುದ ಕುಂದ ಸುಗಂಧವಾತೇ. ಕುಮುದ ಕುಂದ ಸುಗಂಧವಾತ. ಆನಂದಾನ್ ಮಂದ ಬಂದಾದ ಬರುತ್ತ ಕುಂದ ಬಂದಾರನಂದ್ಯಾವರ್ತ ಮೋದಾನ್ ಬಂತಲ್ಲ, ಆ ರೀತಿ ಹೇಳಿದಾಗೆ ಕುಮುದ ಕುಂದ ಸುಗಂಧವಾತೆ. ಕುಮುದ ಅಂದ್ರೆ ರಾತ್ರಿ ಹೊತ್ತಲ್ಲಿ ಬರೀ ಕಮಲ ಅಲ್ಲಿಲ್ಲ ಆಚಾರ್ಯ. ರಾತ್ರಿ ಹೊತ್ತಲ್ಲಿ ಕಮಲ ಅಲ್ಲದಿಲ್ಲ, ಯಾವುದಲ್ಲಿ ಕುಮುದ. ಪ್ರತಿಯೊಂದು ಎಷ್ಟೇ ಇದಾಗಿರ್ಬೇಕು ಅಂದ್ರೆ ಅಷ್ಟು ಪರ್ಫೆಕ್ಷನ್ ಬರೆಯೋದ್ರಲ್ಲಿ ಇರೋದು. ಕುಂದ ಅಂದ್ರೇನು? ಜಾಜಿ. ಕುಬುದ ಕುಂದ ಸುಗಂಧವಾತೆ. ಅದರಿಂದ ಎಷ್ಟೋ ಸರ್ತೆ ನಮ್ಮ ಇಲ್ಲೆಲ್ಲ ಗೊತ್ತಾಗಲ್ಲ. ಜೈಜೀವಿ ಸ್ವಲ್ಪ ಏಕಾಂತಲ್ಲಿ ನೋಡಿಬಿಟ್ಟು ತೋಟಗಳಲ್ಲಿ ಅಷ್ಟು ಘಮ 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 ಅಂತ ಇರುತ್ತೆ. ಜಾಜಿ ಹೊಲೆ ಬೆಳೆಸ್ಬಿಟ್ಟಿದ್ರೆ ಅದು ತುಂಬ ಒಳ್ಳೆ ಸುವಾಸನೆ ಬರುತ್ತೆ. ಅದಕ್ಕೆ ಕುಬುದ ಕುಂದ ಸುಗಂಧವಾತೆ. ವಾತ ಅಂದ್ರೆ ಗಾಳಿ, ಪರಿಮಳದಿಂದ ಭರಿತವಾದಂತಹ ಗಾಳಿ ಅಂತ ಹೊಂದಿದ. ಒಂದು ಕಡೆ ರಾತ್ರಿ, ಬೆಳದಿಂಗಳು, ಪೂರ್ಣಚಂದ್ರ, ಸ್ಥಳ ವೃಂದಾವನ, ಒಳ್ಳೆ ಗಾಳಿ ಬೀಸ್ತಿದೆ. ಎಷ್ಟೆಲ್ಲ ಕಾರಣ ಸೇರಿಸ್ತಾ ಹೋಗ್ತಾರೆ. ಒಂದೊಂದಕ್ಕೂ ಕಾರಣ ಇದೆ. ವಿಹಾರಕ್ಕೆ ಏನಾದರೂ ಸರಿಯಾದ ಕಾಲ. ಶ್ರುತ್ವಾ ಮುಕುಂದ ಮುಖ ನಿಸೃತ ಗೀತ ಸಾರಂ. ಕೃಷ್ಣಾಗ ವೇಳನಾದ ಮಾಡೋದು ಎಲ್ಲ ಮಾಡ್ತಾ ಇದ್ದಾನೆ. ಅದಿಷ್ಟು ಬಂದೋಯ್ತು ಅದರಲ್ಲಿ. ಗೋಪಾಂಗನ ಮುಮುಹುರತ್ರ ಸಸಾರ ಯಕ್ಷ. ಗೋಪಾಂಗನೆಯರಿಗೆಲ್ಲ ಭಾರಿ ಭಾರಿ ಆನಂದವಾಗ್ತಾ ಇದೆ. ಮೈ ಮರೆತು ಬಿಡ್ತಾರೆ. ಮೈ ಮರಿತಾರೆ, ಆನಂದದಿಂದ ಮೈ ಮರಿತಾರೆ ಅಂತ ಅರ್ಥ. ಆಗ ಒಬ್ಬ ಯಕ್ಷ ಬಂದ ಅಲ್ಲಿಗೆ. ಸಸಾರ ಯಕ್ಷ, ದುಷ್ಟ ಯಕ್ಷ, ರಾಕ್ಷಸ. ರಾಕ್ಷಸರಲ್ಲಿ ಯೋಗ್ಯರಿದ್ದಾರೆ, ಯೋಗ್ಯ ರಾಕ್ಷಸರು ಅಂತಿದ್ದಾರೆ. ಗೊತ್ತಾಯ್ತಾ? ಯೋಗ್ಯ ರಾಕ್ಷಸರಿದ್ದಾರೆ, ದುಷ್ಟ ಯಕ್ಷರಿದ್ದಾರೆ. ಯೋಗ್ಯ ರಾಕ್ಷಸರು ಯಾರು? ಇವರೆಲ್ಲ ಇದ್ದಾರೆ, ವಿಭೀಷಣ ದುಷ್ಟ ಅಂತ. ಅದೇ ರೀತಿಯಲ್ಲಿ ಘಟೋತ್ಕಚ ಭಾರಿ ಒಳ್ಳೆ ರಾಕ್ಷಸ. ಅವರೆಲ್ಲ ಕೂಡ ಯಾರವರು ಕುಬೇರನ ಭೃತ್ಯರಲ್ಲಿ ಸೇರಿದವರು. ಯಕ್ಷರಲ್ಲೂ ಕೂಡ ಎರಡು ವಿಧ ಇದ್ದಾರೆ. ಒಳ್ಳೆ ಯಕ್ಷರು ಬೇರೆ, ಕೆಟ್ಟ ಯಕ್ಷರು ಬೇರೆ. ಕೆಟ್ಟ ಇಬ್ರು ಕುಬೇರನ ಭೃತ್ಯರೆ. ಇದು ದುಷ್ಟ ಬಂದ ಇವರು. ಹೆಸರು ಶಂಖಚೂಡ ಅಂತ ಅವನ ಹೆಸರು, ಶಂಖಚೂಡ. ರುದ್ರಪ್ರಸಾದ ಕೃತರಕ್ಷ ಉತಾಸ್ಯ ಸಖ್ಯು ಭೃತ್ಯೋ ಬಲಿ ಕರತರೋಪಿ ಚ ಶಂಖಚೂಡ ತಾಹ ಕಾಲಯನ್ ಭಗವತಃ ತಲತಾಡನೇನ ಮೃತ್ಯುಂ ಜಗಾಮ ಮಣಿಮಸ್ಯ ಜಹಾರ ಕೃಷ್ಣ. ರುದ್ರಪ್ರಸಾದ ಕೃತರಕ್ಷ, ಅವನು ವರ ಇತ್ತು, ರುದ್ರದೇವರ ವರ ಇತ್ತು. ಒಂದು ಪಾಯಿಂಟ್ ಇದೆ. ರುದ್ರದೇವರ ವರ ಇರ್ಲಕ್ಕೆ ಒಂದು ಕಾರಣ, ಕುಬೇರ ಮತ್ತು ರುದ್ರದೇವರಿಬ್ಬರು ಏನೋ ಕ್ಲೋಸ್ ಫ್ರೆಂಡ್ಸು. ಇನ್ನು ಈಜಿ ಅಪ್ರೋಚ್ ಇತ್ತು. ಏನೋ ಮಾಡಿ ವರ ತಗೊಂಡೆ ಯಾವುದೋ ಕಾಲಕ್ಕೆ. ಉತಾಸ್ಯ ಸಖ್ಯು, ನೋಡಿ ಸಖ್ಯು ಭೃತ್ಯ, ಅವನ ಸ್ನೇಹಿತನ ಭೃತ್ಯ ಅಂದರೆ ರುದ್ರದೇವರ ಸ್ನೇಹಿತ ಕುಬೇರ, ಕುಬೇರನ ಸೇವಕ ಅಂತ. ಬಲಿ, ವರದಿಂದಾಗಿ ಭಾರಿ ಬಲಿಷ್ಠ. ಖರತರಹ ಅಪಿ ಶಂಖಚೂಡ. ಖರತರಹ, ಖರತರ ನಿಶಿಚರತಃ ನ ಪರಾಮೃತ ರಘುವರ ಮಾನದ ಭವಮಮ ಶರಣಂ. ಎಲ್ಲಿದು? ದ್ವಾದಶಸ್ತೋತ್ರ. ಅಂದ್ರೆ ಖರತರ ಬದಕ್ಕೆ ಒಂದು ಅರ್ಥ. ರಾಮಾಯಣದ ಕಾಲ ಖರ ಇದ್ನಲ್ಲ, ಆ ಖರನಿಗಿಂತ ಬಲಿಷ್ಠ ಅಂತ ಒಂದು ಅರ್ಥ. ಖರ ಅಂದ್ರೆ ಕತ್ತೆ, ಧೇನುಕ, ಧೇನುಕಾಸ್ತ್ರ ಅವನಿಗಿಂತ ಬಲಿಷ್ಠನಾದವನು ಅಂತ ಇನ್ನೊಂದು ಅರ್ಥ. ಇನ್ನೊಂದು ಅರ್ಥ ಭಾರಿ ತೀಕ್ಷ್ಣ ಅಂತ ಅರ್ಥ. ಖರ ಅಂದ್ರೆ ತೀಕ್ಷ್ಣ, ಖರತರ ಭಾರಿ ತೀಕ್ಷ್ಣವಾದವಂಥವನು, ಆ ರೀತಿ ಅರ್ಥ. ಮೂರು ರೀತಿ ಅರ್ಥ ಮಾಡ್ಬೇಕಂತ. ಎಲ್ಲಿದೆ? ಖಲ, ಖಲ, ಖರ ಎರಡು ಒಂದೇ. ಖಲ, ಖರ. ಖಲ ಅಂತ ಹೇಳಿ ದುಷ್ಟ ಅಂತ ಅಷ್ಟೇ. ಖಳನಾಯಕ ಅಂತ ಕರೀತಾರೆ ವಿಲನ್ಗಳನ್ನ. ಹಾಗೆ ಖಲ, ಖಲತರ ಭಾರಿ ದುಷ್ಟ. ಯಾತಕ್ಕೆ ಒತ್ತು ಕೊಡ್ಬೇಕಾಯ್ತು ಅಂದ್ರೆ, ಯಕ್ಷ ಅಂತ ಹೇಳಿದ್ರಿ, ಕುಬೇರನ ಭೃತ್ಯ ಅಂದ್ರಿ, ಅನ್ನಷ್ಟು ಒಳ್ಳೆಯವನಾಗಿರ್ಬೋದು. ಇಲ್ಲೇ ಇಲ್ಲ, ಭಾರಿ ದುಷ್ಟ ಅಂತ. ಎಲ್ಲಿ ಖಲ ಬಂದಾಗ ಅಲ್ಲಿ ಮತ್ತೆ ಇನ್ನೊಂದು ಪಾಠ, ಮತ್ತೆ ಖಲ ಖಳ ಎರಡೂ ಕರೆಯೋದು. ಅದು ಕನ್ನಡದಲ್ಲಿ ಖಳ ಆಗಿಬಿಡುತ್ತೆ. ಖಳ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಖಳ, ಸಂಸ್ಕೃತದಲ್ಲಿ ಕೆಲವು ಕಡೆ ಖಳ ಅಂತ ಕರೀತಾರೆ. ಖರತರೋಪಿ ಚ ಶಂಖಚೂಡ ತಾಃ ಕಾಲಯನ್ ಭಗವತಃ ತಲತಾಡನೇನ ಮೃತ್ಯುಂ ಜಗಾಮ ಪಣಿಮಸ್ಯ ಜಹಾರ ಕೃಷ್ಣ. ತಾಹ ಕಾಲಯನ್, ಯಾವ ರೂಪದಲ್ಲಿ ಬಂದ ಗೊತ್ತವನು?
ಅಶ್ವರೂಪದಲ್ಲಿ ಬಂದ, ಕುದುರೆ ರೂಪದಲ್ಲಿ ಬಂದು ಡಿಸ್ಟರ್ಬ್ ಮಾಡಿದ ಎಲ್ಲರನ್ನು ಕೂಡ. ವಿಹಾರ ಮಾಡ್ತೇವೆ ಡಿಸ್ಟರ್ಬ್ ಮಾಡ್ದ. ಕಾಲಯನ್ ಅಂದ್ರೆ ಕಾಲಣ ಅಂತ ಹೇಳಿದ್ರೆ ಅವ್ಯಸ ಥರ ಇದು ಕ್ರಿಯೇಟ್ ಮಾಡೋದು, ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡೋದು ಮಾಡಿದ. ಕಲ್ಕಿ, ಅದಕ್ಕೆ ಕಲ್ಕಿ ಅವನು ಕಲಿಯುಗ ಏನು ಮಾಡುತ್ತೆ ಯಾವಾಗಲೂ ಕಾಲನ, ಯಾವಾಗಲೂ ಡಿಸ್ಟರ್ಬೆನ್ಸ್ ಒಂದಲ್ಲ ಒಂದು ಇದ್ದಿದ್ದೇನೆ. ನಾರ್ಮಲ್ ಆಗಿರ್ಲಿಕ್ಕೆ ಬಿಡೋದೇ ಇಲ್ಲ. ನಾವು ನಾರ್ಮಲ್ ಅಭ್ಯಾಸ ಮಾಡಬೇಕೇ ಹೊರತು ನಾರ್ಮಲ್ ಆದ ಸಾಧನೆ ಮಾಡ್ತೀವಿ ಅಂದ್ರೆ ನಾರ್ಮಲ್ ಆಗೋದೇ ಇಲ್ಲ. ಯಾವುದಿದು ಕಲಿಯುಗ, ಯಾವಾಗಲೂ ಡಿಸ್ಟರ್ಬೆನ್ಸ್ ಇಟ್ಟಿದ್ದೇನೆ. ನಾವೇನು ಮಾಡ್ಕೋಬೇಕಾಗ, ತುಂಬ ಗಲಾಟೆ ಆಯಿತು, ಬೀದಿಯಲ್ಲಿ ಕರೆಕ್ಟ್ ಮಾಡೋಕ್ಕಾಗತ್ತಾ? ಬಾಲ್ ಹಾಕೊಂಡು ಕೂತ್ಕೊಂಡು ಅಷ್ಟೇ, ಏನು ಮಾಡೋಕ್ಕಾಗೋದು? ಅಷ್ಟೇ ಸೌಂಡ್ ಪ್ರೂಫ್ ಮಾಡ್ಕೊಂಡು ತಾನು ಸೌಂಡ್ ಪ್ರೂಫ್ ಮಾಡ್ಕೋಬೇಕೆ ಹೊರತು ಅಲ್ಲಿ ಸೌಂಡ್ ನಿಲ್ಸೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಕಲಿಯುಗ ಅಂದ್ರೆ ಹಾಗೆ. ಸಮುದ್ರದಲ್ಲಿ ತೆರೆ ಬರ್ತಾನೆ ಇರುತ್ತೆ, ನಾವೇನು ಮಾಡಬೇಕು? ಸರಿಯಾದ ಟೈಮ್ ನೋಡಿ ಮುಳುಗಬೇಕಾಗುತ್ತೆ. ಗೊತ್ತಾಯ್ತಾ? ಅದು ಸರಿಯಾಗಿ ಬಂದಿರೋ ಸುಮ್ಮನೆ ನಿಂತ್ಕೊಂಡು ಒಳಗೆ ಹೋಗ್ತಾನೆ, ಜಾಸ್ತಿ ಹೋಗ್ಬಿಡುತ್ತೆ. ಕಾಯ್ತಿರ್ತೆ, ಇದ್ದಲ್ಲೇ ಬಂದು ಸ್ನಾನ ಮಾಡಿಸಿ ಹೋಗ್ತಾನೆ, ಇದ್ದಲ್ಲೇ ಬಂದು ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟಾದ್ರೆ ಕಡಿಮೆ ಆದಾಗ ಹೋಗ್ದ ದೊಡ್ಡ ಬಟ್ಟು ಬಿದ್ದ ಆ ಕಡೆ. ಇಲ್ಲೆಲ್ಲ ವಾಸಿ, ಆ ಕಡೆ ಬಿದ್ದರೆ ವಾಪಸ್ ಬರೋದೇ ಇಲ್ಲ. ಜಗನ್ನಾಥಪುರಿ ಆ ಕಡೆ ಹೋಗ್ಬಿಟ್ರೆ ಅಲ್ಲಿ ಸಮುದ್ರ ಹೇಗಿದೆ, ಕೊಲ್ಲಿ, ಅದು ಬಂಗಾಳ ಕೊಲ್ಲಿ ಅಂತ ಕರೀತಾರೆ. ಅದು ಹೀಗೆ ಹೋಗುತ್ತೆ. ಈ ಉಡುಪಿ ಕಡೆಗೆಲ್ಲ ಹೀಗಿರುತ್ತೆ, ನಿಧಾನವಾಗಿ. ಇಲ್ಲಿವರೆಗೆ ಹೋದ್ರು ಅದೇ ರೀತಿ ಎಲ್ಲ ಯಾರು ಹೊಡಿಯೋಗ್ಬಿಡ್ತಾರೆ. ಒಂದು ತೆರೆ ಬಂದು ನಮ್ಮ ಮೇಲೆ ಹೋಗುತ್ತೆ ಹೆಚ್ಚು ಕಡೆ. ಈ ಕಡೆ ಜಗನ್ನಾಥಪುರಿ ಆ ಕಡೆ ಹೋಗ್ಬಿಟ್ರೆ ನಮ್ಮ ಅಲೆ ಏನು ಬರುತ್ತಲ್ಲ, ನಮ್ಮ ಹೈಟ್ ಮೀರಿ ಅಷ್ಟು ಮೇಲೆ ಹೋಗುತ್ತೆ ಸಾಮಾನ್ಯವಾಗಿ. ಸುನಾಮಿ ಬಂದ ಬರ್ತಿರುತ್ತೆ. ಈ ಹುಣ್ಣಿಮೆ ಆ ಕಡೆ ಹೋಗ್ಬಿಟ್ರೆ ತುಂಬ ಮೇಲೆ ಬರೋದು. ತುಂಬ ಸ್ನಾನ ಮಾಡೋದು ಆಲ್ಟ್ ಅದು. ಅದಕ್ಕೆ ಹೇಳ್ತಾರೆ, ಸ್ನಾನಕ್ಕೆ ಹೋದವನು ಸಮುದ್ರ ತೆರೆ ನಿಂತ ಮೇಲೆ ಸ್ನಾನ ಮಾಡ್ತೀನಿ ಅಂದರೆ ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗೇ ಇರ್ತಾನೆ. ಅದೇನು ಮಾಡ್ಬೇಕು? ಅವನು ಬುದ್ಧಿವಂತಿಕೆಯಿಂದ ಬಂದು ಬಿಡಬೇಕು. ಅದು ಸಂಸಾರದಲ್ಲಿ ತಾಪತ್ರಗಳು ಇದ್ದೇ ಇರುತ್ತೆ. ಆದ್ದರಿಂದ ಉಪಾಯ ಸಾಧನೆ ಮಾಡಬೇಕೆ ಹೊರತು ದಡ್ತನ ಮಾಡಿ ಮುಳುಗಕ್ಕೆ ಹೋಗಬಾರ್ದು. ಸ್ನಾನ ಬಿಟ್ಟು ವಾಪಸ್ ಬರಬಾರ್ದು. ಸ್ನಾನವನ್ನು ಮಾಡಬೇಕು, ಬೀಳಬಾರ್ದು ಅಂದರೆ ಬುದ್ಧಿವಂತಿಕೆ. ಅದಕ್ಕೆ ಕೌಶಲ, ಕರ್ಮಸ್ಸು ಕೌಶಲ. ಯೋಗ ಅಂದ್ರೆ ಏನು? ಕರ್ಮಸ್ಸು ಕೌಶಲ ಅಂತ ತೋರಿಸ್ಬೇಕು ಅಂತ ಅರ್ಥ. ಅದು ಹೇಳೋದಕ್ಕೋಸ್ಕರ ಅವನು ಬಂದು ಡಿಸ್ಟರ್ಬ್ ಮಾಡಿದ. ಶಂಖಚೂಡ ತಾಹ. ಶಂಖಚೂಡ ಅಂದ್ರೆ ಏನು? ಚೂಡ ಅಂದ್ರೆ ಜುಟ್ಟು. ಜುಟ್ಟು ಹೇಗಿತ್ತು ಅಂದರೆ ಶಂಖದ ಆಕಾರದಲ್ಲಿತ್ತು. ಲೇಟೆಸ್ಟ್ ಫ್ಯಾಷನ್ ಕಟ್ತಾರೆ ನೋಡಿ, ಎಲ್ಲ ಬಿಟ್ಬಿಟ್ಟು ಕಟ್ಟೋದು ಆ ಥರ ಇದ್ದಾಗಿತ್ತು. ಅದೊಂದು ಫ್ಯಾಷನಲ್ಲಿ ಬಂದವ ಇವತ್ತ. ಶಂಖಚೂಡ ತಾಹ ಕಾಲಯನ್ ಭಗವತಃ ತಲತಾಡನೇನ ಮೃತ್ಯುಂ ಜಗಾಮ ಮಣಿಮಸ್ಯ ಜಹಾರ ಕೃಷ್ಣ. ತಾಹ ಕಾಲಯನ್ ಭಗವತಃ ತಲತಾಡನೇನ. ಕೃಷ್ಣ ಏನು ಮಾಡಿದವನ ತಲ ಬರೀ ಅಂಗೈಯಿಂದ ಹೊಡೆದಷ್ಟೇ, ಏನಾದವನು ಸತ್ತೋದ ಯಕ್ಷ. ಕಾಲಯನ್ ಭಗವತಃ ತಲಚಾಡನೇನ ಮೃತ್ಯುಂ ಜಗಾಮ, ಸತ್ತೋದ. ಮಣಿಮಸ್ಯ ಜಹಾರ ಕೃಷ್ಣ. ಅವನ ತಲೆ ಒಂದು ಮಣಿ ಇತ್ತು, ಅಶ್ವತ್ಥಾವರ ತಲೆ ಮೇಲೆ ಹೇಗೋ ಇಲ್ಲೊಂದು ಮಣಿ ಇತ್ತು. ಕೃಷ್ಣ ಏನು ಮಾಡಿದ? ಕಿತ್ಕೊಂಡ ಮಣಿನ. ನಾಮ್ನಾ ಪೆರಿಷ್ಠ. ಅದು ನೋಡಿ, ರುದ್ರದೇವರ ವರ ಇದ್ದ ಇವನಿಗೆ ತಲೆ ಮೇಲೆ ಮಣಿ ಇತ್ತು. ಅಶ್ವತ್ಥಾಮರ ಯಾರು? ರುದ್ರದೇವರೇ, ಅವ್ರ ತಲೆ ಮೇಲೆ ಒಂದು ಮಣಿ ಇತ್ತು. ಸೊ ಒಂದು ಮಣಿ ಕ್ಲಾಸ್ ಇದ್ದಾಗೆ. ಮಣಿಮಸ್ಯ ಜಹಾರ ಕೃಷ್ಣ ನಾಮ್ನಾ ಪೆರಿಷ್ಠ ಉರುಗಾಯ ವಿಲೋಮಚೇಷ್ಟೋ ಗೋಷ್ಠಂ ಜಗಾಮ ವೃಷಭಾಕೃತಿರಪ್ಯವಧ್ಯ. ಶಂಭೋರ್ವರಾದನುಗತಶ್ಚ ಸದೈವ ಕಂಸಂ ಗಾಭೀಷಯಂತಮುವಾಹ್ವಯದಾಶು ಕೃಷ್ಣ. ಈ ಕೃಷ್ಣ ಮಣಿನ ತಗೊಂಡು ಬಲರಾಮ ದೇವರು ಕೊಟ್ಟ ಅಂತ ಭಾಗವತದಲ್ಲಿ ಬರುತ್ತೆ. ರುಕ್ಮಿಣಿ ಶಿವೇಂದ್ರ ವಾದಿರಾಜ ಸ್ವಾಮಿಗಳ ಮಾತನ್ನು ಬರೀತಾರೆ. ಕೃಷ್ಣ ತಾನು ಇಟ್ಕೊಳ್ಳಿಲ್ಲ, ಏನು ಮಾಡ್ದ? ಅಣ್ಣನ ಕೊಟ್ಟುಬಿಟ್ಟ. ಆ ರೀತಿ ಕೊಟ್ಟು ಆತಗೆ ಸಂತೋಷಪಡಿಸ್ತ ಅಂತ ಹೇಳಿದ್ರು. ಇದರಿಂದ ಏನಾಯಿತು? ಕೆಲವು ಪದಾರ್ಥಗಳನ್ನು ತಾನು ಸಂಪಾದನೆ ಮಾಡಿದ್ರು ಕೂಡ ಯಾರಿಗೆ ಸಲ್ಲಬೇಕೋ ಅವ್ರಿಗೆ ಕೊಡೋದು ಕೂಡ ಏನದು, ಚಿಕ್ಕವರು ದೊಡ್ಡವ್ರಿಗೆ ಸಲ್ಲಿಸ್ಬಿಟ್ರೆ ಏನಾಗುತ್ತದೋ ಗೌರವ. ಅವ್ರಿಗೆ ಗೌರವ, ಇವರು ಸಾಧನೆ, ಎರಡೂ ಆಯಿತು. ವಜ್ರಾಸವರು ಭಾರಿ ತಮಾಷೆ ಬರಿಬೇಕಾದ್ರೆ ಕೃಷ್ಣ ಆ ಒಂದು ತಲೆ ಮೇಲಿದ್ದ ಮಣಿನ ಅವನಿಗೆ ಕೊಟ್ಟ, ಬಲರಾಮದೇವರು ಕೊಟ್ಟ. ತಾನು ಒಂದು ಮಣಿ ಇಟ್ಕೊಂಡ. ಯಾವ ಮಣಿ ಅಂದರೆ ಯಶೋಮಣಿ, ಕೀರ್ತಿ ಮಣಿ ತಾನು ಇಟ್ಕೊಂಡ ಅಂತ ಹೇಳ್ತಾ. ಕೊಟ್ಟವ್ರಿಗೆ ಏನು ಬಂತೀಗ? ಕೀರ್ತಿ ಬಂತು. ಕೀರ್ತಿ ಮಣಿ ಇಟ್ಕೊಂಡು. ಯಾವ್ದು ದೊಡ್ಡದು ಇದರಲ್ಲಿ? ಕೀರ್ತಿ ದೊಡ್ಡದು. ಕೀರ್ತಿಯಿಂದ ಏನಾಗುತ್ತೆ? ವ್ಯಕ್ತಿತ್ವ ಜಾಸ್ತಿ ಆಗುತ್ತೆ. ತಾನೇ ಇಟ್ಕೊಂಡ್ರೆ ದೇಹಕ್ಕೆ ಅಲಂಕಾರ, ಕೊಟ್ಟರೆ ಅದು ಜೀವಕ್ಕೆ ಅಲಂಕಾರ. ಇವನು ಚೆನ್ನಾಗಿ ದೇಹ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ, ಅದು ಅವನ ವ್ಯಕ್ತಿತ್ವನೇ ಚೆನ್ನಾಗಿ ಕಾಣುತ್ತೆ. ಯಾವುದ್ರ ಕಡೆ ಗಮನ ಕೊಡಬೇಕು ಅಂತ ಆಯ್ತು ಈಗ? ಕೀರ್ತಿ ಸಂಪಾದನೆಗೆ ಬರಬೇಕು, ಬೇರೆ ಅಲ್ಲ. ಅದು ಯಶೋಮಣಿ ತಾನು ಇಟ್ಕೊಂಡ. ಎಷ್ಟು ಸ್ವಾರಸ್ಯ! ಅದರಲ್ಲಿ ಕಾವ್ಯದಲ್ಲಿ ಏನು ಬದಲಾವಣೆ ಮಾಡಲಿಲ್ಲ ವಿಷಯನ. ಫಸ್ಟೇ ಭಾರಿ ಎಂಜಾಯಬಲ್ ಆಗಿ ಹೇಳಿದರು. ಅದು ಕಾವ್ಯ. ದಿನ ಬೆಳಗಾರ ಕೆಡಿಸಿ ಹಾಳು ಮಾಡ್ತಾರಲ್ಲ, ಅದೆಂದು ಕಾವ್ಯ ಅಂತ ನಮ್ಮವರೇ ಕೆಡಿಸಿ ಹಾಳು ಮಾಡ್ತಾರೆ ಕೆಲವು. ಜಹಾರಕ ಪ್ರಾಚೀನರಲ್ಲ, ಇತ್ತೀಚೆಗೆ ಅಷ್ಟೇ. ಹಿಂದಿನವರಲ್ಲಿ ನಮ್ಮ ಡಿಸಿಪ್ಲಿನ್ ಅಂದರೆ ಭಾರಿ ಆಶ್ಚರ್ಯ. ಒಂದೇ ಪಾಠ ಸರಿಯಾಗಿ ಕೇಳ್ಕೊಂಡವರಾದ್ರಿಂದ ಏನು ಬರೋದು ಕೂಡ ಹೇಗಿರ್ತೈತೆ, ಅದು ಮೂಲಕ್ಕೆ ವಿರೋಧ ಬರಬಾರ್ದು, ತತ್ವಕ್ಕೆ ವಿರೋಧ ಬರೀಬಾರ್ದು. ಆ ರೀತಿ ಅರ್ಥ ಒಂದು ವೈಶಿಷ್ಟ್ಯ ಇಟ್ಕೊಂಡಿದ್ವಿ. ಈಗ ಅದು ವಿರುದ್ಧ ಬರೆದ್ರೆ ಇವತ್ತು ಅಪೂರ್ವತವಾದಾಗ ಆಗ್ಬಿಟ್ಟು.
ನಾಮ್ಯಾಪ್ಯರಿಷ್ಠ ಬುರುಗ. ಇನ್ನೊಬ್ರು ಬಂದ, ಅವನ ಹೆಸರೇನು ಅರಿಷ್ಟಾಸುರ ಅಂತ, ಹೆಸರೇ ಅರಿಷ್ಟ. ಅರಿಷ್ಟ ಅಂತ ಬಯೋದಿದೆಯಲ್ಲ, ಅರಿಷ್ಟ ಅಂತ, ಅರಿಷ್ಟನೇ ಬಂದ. ನಾಮ್ನಾಪಿ ಅರಿಷ್ಟ, ಇಷ್ಟ ಅಲ್ಲದ್ದು, ಅನಿಷ್ಟ ಇದ್ದ ಹಾಗೆ. ಉರುಗಾಯ ವಿಲೋಮ ಚೇಷ್ಟ ಗೋಷ್ಠಂ ಜಗಾಮ ವೃಷಭಾಕೃತಿ ಅಪಿ ಅವಧ್ಯ. ವೃಷಭಾಕೃತಿ ಎತ್ತಿನ ರೂಪದಲ್ಲಿ ಬಂದ. ಶಂಭೋರ್ವರಾದನುಗತಶ್ಚ ಸದೈವ ಕಂಸಂ. ಅವನಿಗೇನಿತ್ತು, ಇನ್ನು ರುದ್ರದೇವರ ವರ ಇತ್ತು. ಅವ್ರು ಕಂಸನ ಅನುಯಾಯಿ. ನೋಡಿ, ಕುಬೇರ ಅನುಯಾಯಿ ಹಾಗೆ ಬಂದಿತ್ತು. ಅವನು ಕಂಸನ ಕಳಿಸಿದ್ದಲ್ಲ, ಯಾರನ್ನ? ಶಂಖಚೂಡನ್ನ. ಅದು ಇವನು ಯಾರವನು? ಕಂಸನಿಂದ ಕಳಿಸಲ್ಪಟ್ಟವನು. ತದೈವ ಕಂಸಂ ಗಾಂಭೀಷಯಂತಂ ಆಹ್ವಯದಾಶು ಕೃಷ್ಣ. ಅವನು ಗೋಪಿಯರನ್ನ ಭಯಪಡಿಸಿದರೆ ಇವನು ಬಂದು ಗೋವುಗಳನ್ನೆಲ್ಲ ಭಯಪಡಿಸ್ತಾನೆ. ಎತ್ತು ಬಂದ್ಬಿಟ್ರೆ ಅದು ಗಂಡು, ಗೋವುಗಳಿಗೆ ಸ್ವಲ್ಪ ಭಯ ಆಗುತ್ತೆ. ಆ ರೀತಿಯಾಗಿ ಶಂಭೋರ್ವರಾದನುಗತಶ್ಚ ಸದೈವ ಕಂಸಂ. ಕಂಸನ ಕ್ಲೋಸ್ ಇದು ಫಾಲೋಯರ್, ಅನುಗತ ಫಾಲೋಯರ್. ಭೀಷಯಂತಂ, ಗೋವುಗಳನ್ನೆಲ್ಲ ಭೀಷಣ ಮಾಡ್ತಾ ಬಂದ. ಅಮುಂ ಆಹ್ವಯದಾಶು ಕೃಷ್ಣ. ಕೃಷ್ಣ ಏನ್ ಮಾಡ್ತಾನೆ, ಈ ಕಡೆ ಬಾ, ಒಳ್ಳೆ ಹಾಕೋಗ್ತಿ, ಈ ಕಡೆ ಬಾ ಅಂತ ಕರೀತಾನೆ. ಸೋಪ್ಯಾಸ ಸಾದ ಹರಿಮುಗ್ರ ವಿಷಾಣ ಕೋಟಿ ಮಗ್ರೇ ನಿಧಾಯ ಜಗೃಹೇಶ್ಯ ವಿಷಾಣಮೀಶಃ ಭೂಮೌ ನಿಪಾತ್ಯ ಚ ವೃಷಾಸುರ ಮುಗ್ರ ವೀರ್ಯಂ ಯಜ್ಞೇ ಯಥಾ ಪಶುಮಮಾರಯದಗ್ರ್ಯಶಕ್ತಿ. ಸೋ ಸಹ ಅಪಿ ಆಸಸಾತ. ಸೋಪ್ಯಾಸಸಾತ ಸಹ ಅಪಿ ಆಸಸಾತ. ಕೃಷ್ಣ ಅಲ್ಲಿ ಹೋದ. ಅವನ ಉದ್ದೇಶ ಏನಿತ್ತು? ಕೃಷ್ಣನ ಅಟ್ಯಾಕ್ ಮಾಡೋದೇ ಇತ್ತು. ಹೇಗೂ ಕರೆದ ಅಂತ ಅಲ್ಲಿ ಹೋದ. ಉಗ್ರ ವಿಷಾಣ, ಅವನೇನ್ ಮಾಡ್ದ? ಉಗ್ರ ವಿಷಾಣ ಕೋಟಿ ಮಗ್ರೇ ನಿಧಾಯ. ಉಗ್ರ ವಿಷಾಣ ಕೋಟಿ ಹರಿಂ ಆಸಸಾದ. ಏನ್ ಮಾಡಿಕೊಂಡು ಉಗ್ರ ವಿಷಾಣ ಕೋಟಿ. ವಿಷಾಣ ಅಂದ್ರೇನು? ಕೋಡು. ಕೋಡನ್ನ ಅದು ಎಂಥದ್ದು? ಉಗ್ರ, ತೀಕ್ಷ್ಣವಾಗಿತ್ತು. ಸಾಮಾನ್ಯವಾಗಿ ಅದು ಗೋಡಿಗಳು ಕೋಡಿಲ್ ತಿಳಿದ್ರೆ ದಾಟ್ಕೊಂಡು ಹೋಗ್ಬಿಡುತ್ತೆ, ಅಷ್ಟು ಶಾರ್ಪ್ ಇರುತ್ತೆ. ಅದಕ್ಕಾಗಿ ವಿಲೋಮ ಚೇಷ್ಟ ವಿಷಾಣ ಕೋಟಿಂ. ಕೋಟಿ ಅಂದ್ರೆ ತುದಿ, ಕೊಂಬಿನ ತುದಿಯನ್ನ ಅಗ್ರೇ ನಿಧಾಯ, ಮುಂದೆ ಮಾಡಿಕೊಂಡೇ ಹೋದ. ಆ ಗೋಳಿಗಳು ಬರೋದ ಹಾಗೆ. ನಿಧಾಯ ಜಗರೇ ಅಸ್ಯ ವಿಷಾಣ ಮೀಶ. ಕೃಷ್ಣ ತಕ್ಷಣ ಏನು ಮಾಡಿಬಿಟ್ಟ? ಆ ಕೋಡನ್ನೇ ಹಿಡಿದ. ಏನು ಮುಂದೆ ಇಟ್ಕೊಂಡ್ಬಂದ ಅದನ್ನೇ ಹಿಡಿದ. ಭೂಮೋ ನಿಪಾತ್ಯ, ತಿರಿಸ್ತ. ಅದು ಸೋಲಿಸ್ಬೇಕು. ಗೋಳಿಗಳನ್ನ ಅಟ್ಯಾಕ್ ಮಾಡೋಕೆ ಹೇಗೆ ಮಾಡ್ತಾರೆ ಸಾಮಾನ್ಯ? ಕೋಡ್ ಹಿಡದೆ ಮಾಡೋದು. ಕೋಡ್ ಹಿಡಿದ್ಬಿಟ್ಟು ತಿರುಗಿಸ್ತಾರೆ. ಏನಾಗುತ್ತೆ ಅದು? ಪಲ್ಟಿ ಹೊಡಿಯೋದು. ವ್ಯವಸ್ಥೆ ಅದು ಟೆಕ್ನಿಕ್. ಅದು ಗುಡಿಗಳನ್ನು ಬಿಡಿಸ್ಬೇಕಾದ್ರೆ ಇವತ್ತಿಗೂ ಅಷ್ಟೇ. ಗುಡಿ ಕಾಲದಲ್ಲಿ ಮಾಡೋದು ಏನದಕ್ಕೆ? ಅದು ವಿಷಾಣ ಹಿಡಿದ್ರೇ ಬ್ರೇಕ್ ಇದ್ದಾಗ. ಬೇರೆ ಎಲ್ಲಿ ಹಿಡಿದ್ರು ಕೂಡ ಏನು ಸಿಗೋದಿಲ್ಲ, ಗ್ರಿಪ್ ಸಿಗೋದಿಲ್ಲ. ಅಲ್ಲಿ ಹಿಡಿದ್ರೆ ಮಾತ್ರ ಅದನ್ನು ಫುಲ್ ಗ್ರಿಪ್ಪಲ್ಲಿ ಕ್ವಾಲಿಟಿ ಹೊಡಿಸ್ತಾರೆ. ಹಾಗೆ ಮಾಡಿದಕ್ಕೆ ಒಂದಷ್ಟೇ ಹಿಡಿದ ಕೃಷ್ಣ. ಈ ವಿಷಾಣ ಕೋಟಿಯನ್ನೇ ಹಿಡಿದ. ಭೂ ನಿಪಾತ್ಯ, ಭೂಮಿಯಲ್ಲಿ ಬಿಡಿಸ್ತ, ತಿರುಗಿಸ್ತಾ ದಪ್ಪಂತ ಬಿತ್ತು. ವೃಷಾಸುರ ಮುಗ್ರ ವೀರ್ಯಂ. ಆ ಉಗ್ರವೀರ್ಯ, ಭಯಾನಕವಾದ ಸಾಮರ್ಥ್ಯದ ಅವನನ್ನ ಯಜ್ಞೇ ಯಥಾ ಪಶುಂ ಅಮಾರಯದ ಅಗ್ರಶಕ್ತಿ. ಯಜ್ಞದೊಳಗೆ ಪಶುವನ್ನು ಹೇಗೆ ಬಲಿ ಕೊಡಬೇಕು ಹಾಗೆ ಅಗ್ರಶಕ್ತಿ ಅಮಾರಯತೆ, ಶ್ರೇಷ್ಠ ಶಕ್ತಿಯಾದ ಶ್ರೀಕೃಷ್ಣ ಅವನನ್ನು ಕೊಂದು ಹಾಕಿದ. ಒಂದೇ ಶ್ಲೋಕದಲ್ಲಿ ಅವನ ಕಥೆ ಮುಗಿತು. ಸೋಪ್ಯಾಸಸಾದ ಹರಿಮುಗ್ರ ವಿಷಾಣಕೋಟಿ ಮಗ್ರೇ ನಿಧಾಯ ಜಗೃಹೇಶ್ಯ ವಿಷಾಣಮೀಶಃ ಭೂಮೌ ನಿಪಾತ್ಯ ಚ ವೃಷಾಸುರ ಉಗ್ರವೀರ್ಯಂ. ಕೃಷ್ಣ ಅಗ್ರಶಕ್ತಿ, ಅವನು ಉಗ್ರವೀರ್ಯ. ಅಗ್ರ ಅಂದರೆ ಶ್ರೇಷ್ಠ, ಉಗ್ರ ಅಂದರೆ ಟೆರರ್. ಎರಡು ಬೇರೆ ಹಾಕ್ತಾರೆ, ಬೇರೆ ಬೇರೆ ಪದಗಳನ್ನ ಹಾಕ್ತಾರೆ. ಉಗ್ರವೀರ್ಯಂ ಯಜ್ಞೇ ಯಥಾ ಪಶುಂ ಅಮಾರಯದ ಅಗ್ರಶಕ್ತಿ. ಕೇಶೀಚ ಭದ್ರಾಜ ಸ್ವಾಮಿ ಒಳ್ಳೆ ಮತ್ತೆ ತಮಾಷೆ ಬರೀತಾರೆ. ಅವನೇನು ಮಾಡ್ದ? ಕೋಡ್ ಹಿಡ್ಕೊಂಡೇ ಬಂದ. ಕೃಷ್ಣ ಕೋಡ್ ಹಿಡ್ದ ಬಿಡಿಸಿಬಿಟ್ಟ. ಹೇಗಾಯಿತು ಅಂದರೆ, ಕೊಲ್ಲಕ್ಕೆ ಕೊಟ್ಟಿದ್ದು ಕೃಷ್ಣನನ್ನ, ಕೃಷ್ಣನಿಗೆ ಸೇವೆ ಮಾಡ್ದ. ಕೊಮ್ಮುಟ್ಟಿ ಅಂದ್ರೆ ಏನಾಯ್ತು? ಕೊಡಿ ಭಾರಿ ಸುಲಭ ಆಯ್ತು, ಕೊಲ್ಲೋದಕ್ಕೆ ಭಾರಿ ಸುಲಭ. ಅಂದರೆ ತನ್ನ ಕೈಲಿ ಹಗ್ಗ ಕೊಟ್ಟು ತಾನೇ ಕಟ್ಸ್ಕೊತಾರಂತೆಲ್ಲ ಹಾಗಾಯ್ತು. ಇವ್ರು ಹಗ್ಗ ತಂದಿಲ್ಲ, ಅವನೇ ಕೊಟ್ಟು ಕಟ್ಟಬಾರ ಅಂತ ಕಟ್ಸ್ಕೊಂಡ್ರೆ ಹಾಗೆ ಆ ರೀತಿ ಮಾಡ್ಕೊಂಡ. ಮೂರ್ಖ ಅಂತ ಕರೀತಾರೆ. ಇವರೆಲ್ಲ ಎಂಥವ್ರು ಇವರು? ಸೂಯಿಸೈಡಲ್ ಅಪ್ರೋಚ್. ಯಾವುದರಿಂದ ಕೊಲ್ಲಕ್ಕೆ ಹೋದ್ನೋ ಅದೇ ಅವನಿಗೇನಾಯ್ತು? ಸಾವಿಗೆ ಕಾರಣ. ಗೊತ್ತಾಯ್ತಾ? ಅವನೇನು ಆಸ್ತಿ ಅಂತಿತ್ತು ಅದೇ ಸಾವಿಗೆ ಕಾರಣ. ಅದು ಸಾಮಾನ್ಯ ಹಾಗೇನು ಭಾಳ ಎಕ್ಸ್ಪರ್ಟ್ ಸಾಮಾನ್ಯ ಎಲ್ಲಿ ಸಾಯ್ತಾರೆ? ಆ ಫೀಲ್ಡಲ್ಲೇ ಸಾಯ್ತಾರೆ. ಆ ಹಾವು ಹಿಡಿಯೋನು ಪಾಪ ಅದರಲ್ಲೇ ಸತ್ತಲ್ಲ, ಫೇಮಸ್ ಆಗಿದ್ದವನು. ತೋರಿಸ್ತಾನೆ ಇದ್ರು, ಕೊನೆಗೆ ಹಾವು ಕಚ್ಚೆ ಸತ್ತವ. ಎಷ್ಟೋ ಜನ ಹೈ ಕ್ಲಾಸ್ ಈಜುಗಾರ ನೀರಲ್ಲಿ ಮುಳುಗಿ ಸಾಯ್ತಾರೆ. ಯಾವುದೋ ಕಾರಣಕ್ಕೆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಕಾರಣ ಆಗಿಬಿಟ್ಟು ಎಲ್ಲೋ ಬಿದ್ದು ಹೋಗ್ಬಿಡ್ತಾರೆ. ಎಲ್ಲರೂ ಅಂತಲ್ಲ, ಸಾಮಾನ್ಯವಾಗಿ ಹಾಗಾಗುತ್ತೆ. ಮೊಸಳೆ ಬೀಳ್ಬೋದು, ಅಥವಾ ಇದೇ ಬೆಳೆದ ಸೊಕ್ಕಿಗೆ ಏನಾಗೋದು, ಒಂದು ಕಲ್ಲಿಗಿಲ್ಲಿ ಹೊಡೆದ್ರೆ ಮುಗಿದೋಯ್ತು ಅಷ್ಟೇ. ಜೋರಾಗಿ ಹಾರ್ತಾರೆ, ಸೀದಾ ಕಲ್ಲಿ ತಲೆ ಹೊಡಿಯುತ್ತಾ ಹೋಗ್ತಾರೆ. ಭೂಮು ನಿಪಾತ್ಯ, ಅದಕ್ಕೆ ಹೇಳ್ತಾರೆ ಕಾಣದ ಜಾಗದಲ್ಲಿ ಹಾಗೆಲ್ಲ ಹಾರಬಾರ್ದು. ಕೆಳಗೆ ಬೇರೆ ನೀರಿರುತ್ತೆ, ಒಳಗಿರೋ ಗೊತ್ತಾಗೋದಿಲ್ಲ. ಆದ್ದರಿಂದ ಹುಷಾರಿರ್ಬೇಕು. ಇವನು ಏನೋ ತನ್ನ ಪರಾಕ್ರಮ ತೋರಿಸ್ತೀನಿ ಅಂತ ಹಾರ್ತಾನೆ,
ಪರಾಕ್ರಮ ಏನು ಬುದ್ಧಿ ಇಲ್ಲ, ಪರಾಕ್ರಮ ಇರ್ಬೋದು, ಬುದ್ಧಿ ಇಲ್ಲ ಅಂತ ಪ್ರೂವ್ ಮಾಡ್ತಾರೆ. ಮನುಸ್ಮೃತಿ ಅವೆಲ್ಲ ಓದಿರ್ಬೇಕು. ಮನುಸ್ಮೃತಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ, ಕಂಡಲ್ಲಿ ಹೊಸ ಜಾಗದಲ್ಲಿ ಹಾಗೆಲ್ಲ ಹೋಗಬೇಡಿ, ಸರೋವರ ಅಂತ ಇಲ್ಲಕ್ಕೆ ಹೋಗಬೇಡಿ, ಯಾರೂ ಸ್ನಾನಕ್ಕೆ ಬಂದಿಲ್ಲ ಸರೋವರಕ್ಕೆ ಅಂದರೆ ಹುಷಾರಾಗಿರಿ. ಯಾರೂ ಬರೋದಿಲ್ಲ ಏನರ್ಥ, ಇವತ್ತು ಯಾರೂ ಹೋಗಲ್ಲ, ಬಿಟ್ಟುಬಿಡಿ, ಇವತ್ತು ಸ್ನಾನಕ್ಕೆ ಹೋಗಲ್ಲ, ಇವತ್ತಿನ ಬೆಸ್ಟ್, ಅವತ್ತಿನ ಕಾಲಕ್ಕೆ ನಾವು ಸರೋವರ ಹೊಡೆದ್ರೆ ಹೇಗಿರ್ತಿತ್ತಾಗ ತೀರ್ಥಗಳು ಜನ ಅದು ಸ್ನಾನಕ್ಕೆ ಅಂದರೆ ಹಿಂಡು ಬರೋರು. ಯಾರೂ ಬರ್ತಾ ಇಲ್ಲ ಒಂದು ತೀರ್ಥಕ್ಕೆ ಅಂದರೆ ಓಹೋ ಇಲ್ಲೇನೋ ಅಪಾಯ ಇದೆ ಅಂತ ಅರ್ಥ. ಉಪಯೋಗಿಸಿ ಹೊಸ ಜಾಗದಲ್ಲಿ ಒಬ್ಬರೇ ಮಲಗಬೇಡಿ. ಎಷ್ಟು ಮನುಷ್ಯರು ಹೇಳ್ತಾರೆ ಗೊತ್ತಾ, ಅವನ್ನೆಲ್ಲ ಬಹಳ ಸ್ವಾರಸ್ಯ. ಫುಲ್ ಎಜುಕೇಶನ್ ಮನೆಯಲ್ಲಿ ಯಾರೂ ಕೊಡೋದಿಲ್ಲ ಅಂತ ಎಜುಕೇಶನ್ ಕೊಡ್ತಾರೆ. ಮನುಸ್ಮೃತಿಗೆ ಆಚಾರ್ಯ ರೆಫರ್ ಮಾಡ್ತಾರೆ, ಅಂದರೆ ಕೋಟ್ ಮಾಡ್ತಾರೆ. ಅದು ಬಂದಿದೆ ಮೊದಲನೇ ಅಧ್ಯಾಯದಲ್ಲಿ. ಪ್ರಮಾಣಾನ್ನೇವ ಮನ್ವಾದ್ಯಾಹ ಶ್ರುತಯೋಪಿ ಅನುಕೂಲ. ಹಿಂದೆ ಮನುಸು ಭಾಷಿತ ಅಂತ ಪುಸ್ತಕ ಮಾಡಿದ್ದು, ಅದರಲ್ಲಿ ಇದ್ದೆ ಬರೀ ಇಂಥದ್ದೇನೆ ಆರಿಸಿದ್ದು. ಅದರಲ್ಲಿ ಎಷ್ಟು ಹಿತೋಕ್ತಿ ಕೊಟ್ಟಿದ್ದಾರೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಿತೋಕ್ತಿ ಕೊಡ್ತಾರೆ. ಈಗ ಔಟ್ ಆಫ್ ಪ್ರಿಂಟ್ ಅಷ್ಟೇ ಮಾಡಿಸ್ಬೇಕು. ಇಲ್ಲ ಏನ ಹಾಂ ಇದೆಯಾ ಮನುಸ್ಮೃತಿನಾ? ಇಲ್ಲ, ಮನುಸ್ಮೃತಿ ಸಿಗುತ್ತೆ, ಈಗ ಅಂಗಡಿಯಲ್ಲಿ ಸಿಗುತ್ತೆ, ಮನುಸ್ಮೃತಿ ಸಿಗುತ್ತೆ ಮನುಸ್ಮೃತಿ ಸಿಗುತ್ತೆ. ಇವ್ರು ಎಷ್ಟೇ ಏನೇ ಮಾಡಿದ್ರು ಕೂಡ ಮನುಸ್ಮೃತಿ ಪ್ರಿಂಟ್ ಆಗ್ತಾ ಇರುತ್ತೆ, ಸಿಗ್ತಾನೆ ಇರುತ್ತೆ. ಧರ್ಮಶಾಸ್ತ್ರ ಓದೋದು ಬಿಟ್ಟರೆ ಇಲ್ಲೇ ಇಲ್ಲ, ಬೇಸಿಕ್ ಸ್ಮೃತಿ ಅದು. ಇವತ್ತು ಯಾವುದೇ ಸ್ಮೃತಿ ವಾಕ್ಯ ಇರುತ್ತೆ, ಮನುಸ್ಮೃತಿಗೆ ಆಗೇನಷ್ಟಿದ್ರೆ ಹೋಯ್ತದು. ಮನುಸ್ಮೃತಿಯೇ ಪ್ರಬಲ. ಅಷ್ಟು ಬರ್ತೀವಿ ಆಚಾರ್ಯ ರೆಫರ್ ಮಾಡಿದ, ಅದು ಹೆಸರು ಹೇಳಿದರೆ ಬೋಧವಿರುತ್ತೆ ಅಲ್ಲಿ. ಅಷ್ಟು ಪ್ರಾಧಾನ್ಯ ಕೊಟ್ಟಿದ್ದಾರೆ ಆ ಸ್ಮೃತಿ. ಸ್ಮೃತಿ ರಾಜ ಅಂತಾನೆ ಅದಕ್ಕೆ ಹೆಸರು. ಪುಸ್ತಕ ಸಿಗುತ್ತೆ, ವ್ಯಾಖ್ಯಾನಗಳಿದೆ ತುಂಬ, ಅದಕ್ಕೆ ಬೇಕಾದಷ್ಟು ವ್ಯಾಖ್ಯಾನಗಳಿದೆ, ಒಳ್ಳೆ ಇದಿದೆ. ನಾನು ಸಿಗಲ್ಲ ಅಂತ ಹೇಳಿದ್ದು ಈ ಪುಸ್ತಕ ಮನುಸ್ಸು ಭಾಷೆ ಅಂತ ಹೇಳಿದ್ನಲ್ಲ, ಅದೇ ಔಟ್ ಆಫ್ ಪ್ರಿಂಟ್ ನಮ್ಮ ಪಬ್ಲಿಕೇಶನ್. ಕೇಶೀಚ ಸೋಪ್ ಭೂಮೌ ನಿಪಾತ್ಯ ಚ ವೃಷಾಸುರ ಮುಗ್ರ ವೀರ್ಯಂ ಯಜ್ಞೇ ಯಥಾ ಪಶುಮಮಾರಯದಗ್ರ್ಯಶಕ್ತಿ. ಯಾವ ಯಜ್ಞದಲ್ಲೂ ಪಶುಬಲಿ ನರಬಲಿ ಹೇಳಿಲ್ಲ ಡೈರೆಕ್ಟಾಗಿ. ಅದು ಯುದ್ಧ ಯಜ್ಞದಲ್ಲಿ ಏನಾಗಬೇಕು, ನರಬಲಿನೇ ಆಗಬೇಕು ಮೇನ್. ಪಶುಗಳು ಹೋಗುತ್ತೆ, ಒಂಟೆ ಕುದುರೆನೂ ಕೊಂದಾಕ್ತಾರೆ, ಆನೆಗಳನ್ನ, ಪ್ಲಸ್ ನರಬಲಿ ಆಗಲೇಬೇಕಾಗಿ. ಅದು ಯುದ್ಧ. ಅದಕ್ಕೆ ರಣಯಜ್ಞ ಅಂಬೋದು ಭಾರಿ ಶ್ರೇಷ್ಠ. ಯಾತಕ್ಕೆ ಅಂತ ದುಷ್ಟರನ್ನು ಕೊಲ್ಲೋದು. ಬರೀ ಮನುಷ್ಯನ ಕೊಂದ್ರೆ ರಣಯಜ್ಞ ಅಲ್ಲ, ದುಷ್ಟರನ್ನ ಒಳ್ಳೆ ಪರ್ಪಸ್ಗೆ. ಅದು ಕೂಡ ಸುಮ್ಮನೆ ಪ್ರತಿಷ್ಠೆಗೆ ಅದಕ್ಕೆಲ್ಲ ಕೊಂದ್ರೆ ಅದು ಮಹಾಪಾಪ. ಧರ್ಮಕ್ಕೋಸ್ಕರ, ಧರ್ಮ ರಕ್ಷಣೆಗೋಸ್ಕರ ಕೊಂದರೆ ಅದು ಯಜ್ಞ ಅಂತ ಕರೀತಾರೆ. ಧರ್ಮದ ಕಾನ್ಸೆಪ್ಟ್ ಇಲ್ಲದೆ ಹೋದ್ರೆ ಯಜ್ಞ ಅಲ್ಲ. ತತ್ಖಾದನಾಯ ಕೇಶೀಚ ಕಂಸ ವಿಹಿತ ತುರಗಸ್ವರೂಪೋ ಗಿರ್ಯಾತ್ಮಜ ವರಮವಪ್ಯ ತದಾ ವಿಮೃತ್ಯು ಪಾಪಸ್ಸ ಕೇಶವ ಬವಾಪ ಮುಖೇಶ್ಯ ಬಾಹುಂ ಪ್ರಾವೇಶಯತ್ಸ ಭಗವಾನ್ ವೃಥೇಶ್ಯ ದೇಹೇ. ಕೇಶೀಚ ಕಂಸ ವಿಹಿತ ತುರಗಸ್ವರೂಪ ಗಿರ್ಯಾತ್ಮಜ ವರಂ ಅವಾಪ್ಯ ಸದಾ ವಿಮೃತ್ಯು ಪಾಪಃ ಸಹ ಕೇಶವಂ ಅವಾಪ ಮುಖೇ ಅಸ್ಯ ಬಾಹುಂ ಪ್ರಾವೇಶಯತ್ ಸಹ ಭಗವಾನ್ ಬವೃಧೆ ಅಸ್ಯ ದೇಹೇ. ಕೇಶೀಚ, ಕೇಶಿ ಅಥವಾ ಇನ್ನೊಬ್ಬ ರಾಕ್ಷಸ. ಕಂಸ ವಿಹಿತ, ಕಂಸ ಕಳಿಸ್ಕೊಟ್ಟ ರಾಕ್ಷಸ ಅವನು ಕೇಶಿ. ಕೃಷ್ಣ ಕೇಶವ, ನೆನಪಿರ್ಬೇಕಿದ್ದು. ಕೇಶಿ ಕೇಶವ. ಕಂಸ ವಿಹಿತ ತುರಗ ಸ್ವರೂಪ, ಇವನು ಕುದುರೆ ರೂಪದಲ್ಲಿ ಬಂದ. ಗಿರಿಯಾತ್ಮಜ ವರಮವಾಪ್ಯ, ಪಾರ್ವತಿಯ ವರ. ಗಿರಿಯಾತ್ಮಜ ಗಿರಿಜಾ, ಗಿರಿಜಾನೇ ಬಿಡಿಸಿದರೆ ಗಿರಿಯಾತ್ಮಜ ಅಂಥೇಳಿ, ಹಿಮಾಲಯ ಗಿರಿಯ ಮಗಳು, ಅದಕ್ಕೆ ಗಿರಿಯಾತ್ಮಜ ಅಂತ ಹೆಸರು. ವರಮವಾಪ್ಯ ಸದಾ ವಿಮೃತ್ಯು, ಅದರಿಂದಾಗಿ ಅವಧ್ಯನ. ವಿಮೃತ್ಯು ಅಂದ್ರೇನು, ಸಾವಿಲ್ಲದವನಾಗಿದ್ದ. ಪಾಪಸ್ಸ ಕೇಶವಮವಾಪ, ಪಾಪಿಯಾದ ಅವನು ಒಳ್ಳೆ ವರ ತಗೊಂಡು ಇದು ಮಾಡಿದ್ದಲ್ಲ, ಕೆಟ್ಟ ಉದ್ದೇಶಕ್ಕೆ ಒಳ್ಳೆ ವರ. ಕೇಶವ ಮಮಾಪ ಮುಖೇಶ್ಯ ಬಾಹುಂ, ಕೃಷ್ಣನ ಹತ್ರ ಬಂದ. ಕೃಷ್ಣ ಏನು ಮಾಡ್ದ, ತನ್ನ ಕೈ ಚಾಚಿದ. ಫಸ್ಟ್ ಅದೇನಾಯಿತು, ಬಾಯಿ ಹಾಕಿ ಕಚ್ಚಲಿಕ್ಕೆ ಅಂತ ಹೋಯ್ತು. ಕಚ್ಚಿಬಿಟ್ರೆ ಭಾರಿ ಸ್ಟ್ರಾಂಗ್ ಇವೆಲ್ಲ ಕೂಡ. ಕೃಷ್ಣನಿಗೆ ಇನ್ನೂ ಯಥಾ ಪ್ರಕಾರ ಎಷ್ಟು, 8-9 ವರ್ಷ ಅಷ್ಟೇ, ಈಗ ಒಂದು ಸ್ವಲ್ಪ ಜಾಸ್ತಿ, ಬಿಲೋ 10 ಅದು. ಕೃಷ್ಣ ಏನು ಮಾಡಿದ, ಕೈ ಇಟ್ಟ, ಅನುಕೂಲ ಆಯಿತು ಅಂತೇಳಿ ದುಂಗ್ಲಕ್ಕೆ ಹೋಯ್ತು. ಕೃಷ್ಣ ಏನು ಮಾಡಿದದನ, ಒಳಗೆ ಚಾಚಿದ, ಹಾಗೇನೆ ಚಾಚಿದ, ಬೆಳೆಸಿದ ತಕ್ಷಣ ಏನಾಯಿತು, ಉಸಿರುಗಟ್ಟೋಯ್ತು ಅಷ್ಟು, ಪೂರ್ತಿ ಬ್ಲಾಕ್ ಆಗೋಯ್ತು. ಹೆಚ್ಚು ತುತ್ತು ಇಟ್ಟರೆ ಉಸಿರುಗಟ್ಟುತ್ತೆ, ಇಲ್ಲಿವರೆಗೆ ಇಟ್ಟ ಕೃಷ್ಣ, ಎಲ್ಲ ಉಸಿರುಗಟ್ಟೋಯ್ತು. ಬಾಹುಂ ಪ್ರವೇಶಯತ್ ಸ ಭಗವಾನ್ ಬಹುಧೇಶ್ಯ ದೇಹೇ, ಅವನ ದೇಹದಲ್ಲಿ ಬೆಳೆಸಿದ. ಅವಾಗೇನಾಯಿತು, ಪೂರ್ತಿ ಬ್ಲಾಕ್ ಆಯಿತು, ಸತ್ತೋದು. ತತ್ಖಾದನಾಯ ಕುಮತಿ ಸಕೃತ ಪ್ರಯಾಸ ಶೀರ್ಣಾಸ್ಯ ದಂತ ದಶನಚ್ಛತ ರುದ್ಧ ವಾಯು ಶೀರ್ಣ ದೀರ್ಣ ಪಪಾತ ಚ ಮೃತೋ ಹರಿರಪ್ಯಶೇಷೈ ಬ್ರಹ್ಮೇಶ ಚಕ್ರ ದಿನಕೃತ್ರ ಮುಖೈಸ್ತುತೋಭೂತ್. ತತ್ಖಾದನಾಯ, ಅದು ತಿನ್ನಬೇಕು ಅಂಥೇಳಿ, ಕುಮತಿ ಸಹ, ಆ ಕುಮತಿಯಾದ ಅವನು,
ಕೃತಪ್ರಯಾಸ ಭಾರಿ ಕಷ್ಟಪಟ್ಟ. ಅದರಿಂದ ಏನಾಯಿತು ಅಂದರೆ ಶೀರ್ಣ, ಹಾಸ್ಯ, ದಂತ, ದಶನ, ಛದ, ವೃದ್ಧ, ವಾಯು ಇಷ್ಟು ಮುರಿದೋಯ್ತು, ಪೀಸ್ ಪೀಸ್ ಆಗೋದು. ಹೇಗೆ ಕಚ್ಚಬದ್ದು ಭಾರಿ ಇದು ಮಾಡ್ದ, ಆ ಹಲ್ಲು ಬರೀತು ತಕ್ಷಣ. ಬಂಡೆ ತಿನ್ನೋಕೋರೆ, ಕಬ್ಬಿಣ ತಿನ್ನೋಕೋರೆ ಏನಾಗುತ್ತಲ್ಲ ಹಾಗಾಯ್ತು. ಕೃಷ್ಣನ ಯಾವ ಕಬ್ಬಿಣಕ್ಕೂ ಹೋಲಿಸಬಾರ್ದು, ಇಂಪಾಸಿಬಲ್ ಮಾಡೋದಕ್ಕೆ. ಶೀರ್ಣ ಹಾಸ್ಯ, ಅವನ ಮುಖ ಹೋಯಿತು, ದಂತ ಹೋಯಿತು, ಆಮೇಲೆ ಹಲ್ಲುಗಳು ಹೋದು, ಹಲ್ಲುಗಳು ದಂತ ಅಲ್ಲೇ ವ್ಯತ್ಯಾಸ. ಮತ್ತೆ ದಂತ ದಶನ ಕಚ್ಚೋ ಪದ ಕೆಲವೆಲ್ಲ ಕಚ್ಚೋದಕ್ಕಷ್ಟೇ, ಈ ಮುಂದಿನ ಅಗಿಲಕ್ಕೆ ಬರಲ್ಲ ಮುಂದಿನಿಂದ, ಅದರಿಂದ ಇದು ಮಾಡ್ಲಿಕ್ಕೆ ಬರಲ್ಲ ಅಷ್ಟು. ಅದಕ್ಕೆ ದಶನ ಛದ ಇನ್ನು ಬೇರೆ ಬೇರೆ ಮಾಡಿದ್ರು. ಸಂಸ್ಕೃತದಲ್ಲಿ ಶಾಸ್ತ್ರದಲ್ಲಿರೋ ವೈಶಿಷ್ಟ್ಯ ಅಂದರೆ ತುಂಬ ಆ್ಯಕ್ಯುರೇಸಿ ಬರುತ್ತೆ. ಅದು ಈ ಇಂಗ್ಲೀಷಲ್ಲಿ ಆ್ಯಕ್ಯುರೇಸಿ ಬರೋದಿಲ್ಲ. ಆ ಪದಗಳಲ್ಲಿ ಅರ್ಥ ಇರುತ್ತೆ, ಆ ಥರ ತಂದಿರುತ್ತೆ. ಕಚ್ಚೋದು ಬೇರೆ, ಇದು ಮಾಡೋದು ಬೇರೆ, ಅದೆಲ್ಲ ವ್ಯತ್ಯಾಸ ತೋರಿಸೋ ಬೇರೆ ಕಡೆ ಸಾಧ್ಯನೇ ಇಲ್ಲ. ಇವೆಲ್ಲ ದಂತಗಳು, ದಂತ ದಶನ. ಬೊಟ್ಟಿಗೆ ಏನಾಗ್ತಾ ಇರೋದು, ದಂತ ಅಂದರೆ ಎಲ್ಲ ಸೇರಿ ದಂತ ಅಂದ್ಬಿಡ್ತಾರೆ. ಅಲ್ಲಿ ವ್ಯತ್ಯಾಸ ಹೇಗೆ ಬಂತಲ್ಲ, ಸುಬ್ರಹ್ಮಣ್ಯ ಮಿತ್ರ ಇತ್ಯಾದಿ ಇದ್ದಾಗೆ ನೋಡೋದಕ್ಕೆ ಅವ್ರು ಈಕ್ವಿಡೆನ್ಸ್ ಕಂಡ್ರು ಕೂಡ ಸ್ವಲ್ಪ ವ್ಯತ್ಯಾಸ ಇದೆ. ಆ ಥರ ವ್ಯತ್ಯಾಸ. ಸಾಮಾನ್ಯ ರಫ್ಲಿ ತೊಗೊಂಡ್ರೆ ಎರಡು ಒಂದೇ, ದಶನ ಅಂದಿರೋದೇ, ದಂತ ಅಂದಿರೋದೇನೆ. ಎರಡು ಒಟ್ಟಿಗೆ ಹೇಳಿದಾಗ ಏನು ಮಾಡ್ಬೇಕಲ್ಲಿ ವಿಶೇಷ ಇದೆ ಅಂತ ಹೇಳ್ಬೇಕು. ಅದನ ರದನ ಅನ್ಬೋದು, ಆನೆಗೆ ರದನ ಅಂತಾರೆ. ಆನೆ ಇವರಿಗೂ ಅನ್ಬೋದು, ಏನು ತಪ್ಪಿಲ್ಲ, ಅದು ಆನೆಗೆ ವಿಶೇಷ ಅಂತ. ಶೀರ್ಣಾಶ್ಚದಂತ ದಶನ ಛದ ವೃದ್ಧ ವಾಯು. ಛದ ಅಂದರೆ ತುಟಿಗಳು, ಬಾಯಿ ಎಲ್ಲ ಪೀಸ್ ಪೀಸ್ ಎಲ್ಲ ಕಡೆ ಉಸಿರು ಕಟ್ಟಿ ಹೋಯ್ತಲ್ಲ. ಅವ್ನು ಹೊರ ತೊಗೊಂಡಿದ್ದೇನಾಯ್ತು, ಈಗ ಪ್ರಾಬ್ಲಮ್ ಆಯ್ತು. ಯಾಕೆ ಪ್ರಾಬ್ಲಮ್ ಆಯ್ತು? ಸುಲಭ ಸಾಯಾಗಿಲ್ಲ, ಕಷ್ಟಪಟ್ಟು ಸಾಯ್ಬೇಕು, ಹಿಂಸೆಗೆ ಕಾರಣ ಆಯ್ತು. ಗೊತ್ತಾಯ್ತಾ? ಇಲ್ಲದ್ರೆ ಏನಾಗ್ಬೋದಾಗಿತ್ತು, ಅವನು ಮರಣದಲ್ಲೂ ಕರೆಯೋದಿಲ್ಲ, ದುರಂತದ ಸಾವು ಅಂತ ಕರೆಯೋದಿಲ್ಲ, ಸುಖಭರಣ ಅಂತ. ಸುಖಭರಣ ಬರೋದಿಲ್ಲ ಇವರಿಗೆಲ್ಲ. ಅವಧ್ಯತ್ವ ಹೊರ ತಗೊಂಡಿದ್ರಿಂದ ಏನು ಅನರ್ಥ. ಪರ್ಪಸೆ ಸರ್ವ ಇಲ್ಲ, ಸ್ವಲ್ಪ ಸರ್ವ ಆಯ್ತು. ಅವ್ರು ಕೊಟ್ಟಿದ್ದು ಒಂದು ದೃಷ್ಟಿಯಿಂದ ವರ, ರುದ್ರಾದಿ ದೇವತೆಗಳು. ಆ್ಯಕ್ಚುಲಿ ಒಂದು ದೃಷ್ಟಿಯಿಂದ ಶಾಪ ಅದು. ಯಾಕೆ? ಸುಲಭ ಸಾಯೋದಿಲ್ವಲ್ಲ, ಒದ್ದಾಡಿ ಸಾಯ್ತಾರೆ. ಅದ್ರ ಏನಾಯ್ತು, ಅದರಿಂದಾಗೆ ದುಃಖ ಕೊಡಿಸಿದ ಪುಣ್ಯ ಬಂತು ಇವರಿಗೆ. ಅಯೋಗ್ಯರು ದುಃಖ ಪಡಿಸಿದ್ರೆ ಏನಾಗುತ್ತೆ, ಪುಣ್ಯ ವೃದ್ಧಿ ಆಗುತ್ತೆ. ಆ ಥರ ಆಯ್ತು. ಅದು ಅವಧ್ಯತ್ವ ಹೇಳ್ತಾರೆ. ತುಂಬ ಜನ ಇರ್ತಾರೆ ಪಾಪ, ಹಣ್ಣು ವಹಿಸ್ತಾ ಭಾರಿ ಮುದುಕರಾಗಿರ್ತಾರೆ, ಏನು ಮಾಡೋಕ್ಕೂ ಬರೋದಿಲ್ಲ. ಅವ್ರಂತಾರೆ ಸಾಯ್ಬಾರ್ದೆ, ನಾನೀಗ ಸಾಯ್ತಾ ಇಲ್ಲ, ಅದು ನೋಡೋರಿಲ್ಲ, ಇದು ಮಾಡೋರಿಲ್ಲ, ಕೆಲಸ ಮೈಯೆಲ್ಲ ಹುಳ ಬಿದ್ದುಬಿಡುತ್ತೆ, ಕೆಲವೆಲ್ಲ ಹುಳಗಳು ಬರುತ್ತೆ. ಹತ್ತಿರ ಕೂಡ ಯಾರು ಹೋಗಕ್ಕಾಗೋದಿಲ್ಲ, ಆ ರೀತಿ ಇರ್ತಾರೆ. ಸಾವು ಬರೋದಿಲ್ಲ. ಎಂಥ ಸಾವದು? ಭಯಾನಕವಾದ ಸಾವು. ನೋಡೋರಿಗೆ ಕೂಡ ಎಷ್ಟೋ ಸರ್ತಿ ಅವ್ರು ಸಂಸ್ಕಾರ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಯಾರ ರೀತಿ ಸತ್ತಾಗ ದೊಡ್ಡ ದೊಡ್ಡ ಕೋಲುಗಳು ಮಾಡಿಸಿ ಕೋಲಿಯಲ್ಲಿ ತಳ್ಳಿ ಅದು ಮುಟ್ಲಿಕ್ಕೆ ಹತ್ರ ಹೋಗಕ್ಕೆ ಯಾರಿಗೂ ಆಗೋದಿಲ್ಲ, ಅಷ್ಟು ದುರ್ವಾಸನೆ. ಇವೆಲ್ಲ ಏನು ತೋರಿಸುತ್ತೆ? ಇದು ಹಿಂಸೆ ಮತ್ತು ಸಂಸ್ಕಾರಕ್ಕೂ ಕೂಡ ಯೋಗ್ಯರಾಗೋದಿಲ್ಲ, ಆ ಸ್ಥಿತಿಯಲ್ಲಿ ಇರ್ತಾರೆ. ಅದು ವರ ತಗೊಂಡಿದ್ದೆಲ್ಲ ಇವ್ರೆ. ಆದ್ದರಿಂದ ದೇವತೆಗಳು ವರ ಕೊಟ್ಟಿದ್ರಲ್ಲಿ ಹರಿಸರ್ವೋತ್ತಮತ್ವಾದ ಪ್ರಮೇಯ ಗೊತ್ತಾಯಿತು, ಒಂದು ಮುಖ. ದುಷ್ಟರಿಗೆ ಎಷ್ಟು ದುಃಖ ಆಗುತ್ತೆ ತೋರಿಸ್ಬೇಕಾಗಿ. ಇಲ್ಲದ್ರೆ ನಮ್ಗೇನು ಅನಿಸ್ತಾ ಇತ್ತು, ಹೋಲಿ ಇಷ್ಟಿಷ್ಟು ಎಂಜಾಯ್ ಮಾಡಿದ್ನಲ್ಲ ಹೋಲೆ ಅಂತ ಹೇಳಿದ್ರೆ, ಇಲ್ಲ ಆಗಲೂ ಭಾರಿ ದುಃಖಪಟ್ಟು ಸಾಯ್ತಾರೆ. ದುರಂತದ ಸಾವು ಅವರಿಗೆ ಕಾದಿಟ್ಟ ಬುದ್ಧಿ. ಸದಾ ವಿಮೃತ್ಯು ಪಾಪಸ್ಸ ಕೇಶವ ಬವಾಪ ಮುಖೇಶ್ಯ ಬಾಹುಂ ಪ್ರಾವೇಶಯತ್ ಸ ಭಗವಾನ್ ವೃಧೇಶ್ಯ ದೇಹೇ ತತ್ಖಾದನಾಯ ಕುಮತಿ. ಸ ಎಷ್ಟೊತ್ತೆ ಬೆಂಕಿ ಬಿಡುತ್ತಲ್ಲ, ಇವ್ರು ಏನು ಮಾಡಿರ್ತಾರೆ, ಸೂಟು ಬೂಟು ಹಾಕ್ಕೊಂಡು ಟೈ ಕಟ್ಕೊಂಡು 4-5 ಅಂಗಿ ಹಾಕೊಂಡು ಬೆಂಕಿ ಬಿಟ್ಟರೆ ಎಷ್ಟು ಕಷ್ಟ ಗೊತ್ತಾಗ. ಅವ್ರು ಬಿಚ್ಚಿ ಹೊತ್ತು ಸುಟ್ಟೋಗ್ಬಿಟ್ಟಿರ್ತಾರೆ ಆಗಲೇ. ಯಾಕೆ ಅವ್ರು ಹಾಕ್ಕೊಂಡಿದ್ದು ಏನಾಯ್ತು ಈಗ ಅಂದರೆ ಅದೆಲ್ಲ ಹಾಕ್ಕೊಳ್ಳೋ ಆಪರಿಗೆ ಕಾಮೆಂಟ್ ಅಲ್ಲ, ಅದರ ಕೆಲಸದಿಂದ ಮಾಡ್ಕೊಂಡಿದ್ದು ಏನಾಗುತ್ತೆ ನಮಗೆ ದುಃಖಕ್ಕೆ ಕಾರಣ. ಅವಧ್ಯತ್ವ ವರ ಹಾಗಿದ್ದಾಗ ಭಾರಿ ಸೇಫ್ ಗಾರ್ಡ್ ಮಾಡ್ಕೊಳಕ್ಕೆ ಹೋಗಿ ಸತ್ತೋದಾಗುತ್ತೆ. ಆ ಥರ ಆಗುತ್ತೆ. ಇದು ಪಾಯಿಂಟ್ ಅಷ್ಟೇ ತಗೋಬೇಕಾಗುತ್ತೆ. ಅಂದರೆ ಕೆಲವು ವಿಷಯಗಳು ನಮಗೆ ಆ ಕಾಲಕ್ಕೆ ಹಿತ ಅನಿಸಿದ್ರು ಕೂಡ ಕೆಲವೊಮ್ಮೆ ಏನು ಅನಿಸುತ್ತೆ, ಅದು ಭಾರಿ ಹಿಂಸೆಗೆ ಕಾರಣವೇ ಚಾನ್ಸ್ ಇರುತ್ತೆ. ಶೀರ್ಣಾಶ್ಯದಂತ ದಶನಚ್ಛದ ವೃದ್ಧ ವಾಯು ದೀರ್ಣ. ಪೂರ್ತಿಯಾಗಿ ಬರಸ್ಟ್ ಆದ. ಇನ್ನು ಹೇಳ್ಬೇಕಂದ್ರೆ ಬರಸ್ಟ್ ಆಗಿ ಸತ್ತಾಗಾಯ್ತು. ಪಪಾತ ಚ ಮೃತೋ ಹರಿರಪ್ಯಶೇಷೈ ಬ್ರಹ್ಮೇಶ ಚಕ್ರ ದಿನಕೃತ್ ಪ್ರಮುಖೈಸ್ತುತೋಭೂತ್. ಆಗ ಬ್ರಹ್ಮದೇವರು, ಈಶ ರುದ್ರದೇವರು, ಚಕ್ರ ಇಂದ್ರದೇವರು, ದಿನಕೃತ್ ಹಗಲು ಮಾಡ್ತಕ್ಕಂಥ ಸೂರ್ಯ, ಆ ದಿನಕೃತ್ ನಿಶಾಕೃತ್ ಅಂದರೆ ಚಂದ್ರ, ಅದು ನಿಶಾಕರ ಅಂತ ಈತ ದಿವಾಕರ ಅಂತ ಹೇಳ್ತಾರೆ, ದಿನಕರ ಅಂತಲೂ ಕರೀತಾರೆ. ಕೃತ ಪ್ರಮುಖೈ ಸ್ತುತೋಭೂತ್. ಎಲ್ಲ ಪುಷ್ಪವೃಷ್ಟಿ ಮಾಡಿ ದೇವತೆಗಳೆಲ್ಲ ಸ್ತೋತ್ರವನ್ನು ಮಾಡಿದರು. ಇದರಿಂದ ಸ್ತೋತ್ರ ಮಾಡಿದ್ರೆ ಏನರ್ಥ, ಇದು ಕೃಷ್ಣನೇ ಮಾಡಬೇಕಾದ ಕೆಲಸನ ಮಾಡಿದ್ದಾನೆ ಅಂತ. ಬಿಡುದ ಅಲ್ಲ, ಉಳಿದವ್ರು ಮಾಡೋ ಕೆಲಸ ಆಗಿದ್ರೆ ಸ್ಪೆಷಲ್ ಏನಿಲ್ಲ, ಅದು ಸ್ಪೆಷಲ್ ಇದೆ. ಕೃಷ್ಣ ಮಾಡಿದ ಭಾರಿ ಒಳ್ಳೆ ಕೆಲಸ, ಇತರಿಗೆ ಆಗದಿದ್ದ ಒಳ್ಳೆ ಕೆಲಸ. ಆಗದು ಸುಪ್ರೀಮೆಸಿಗೆ ಕಾರಣ ಆಗುತ್ತೆ. ಮಾಡ್ಬೋದಾದ್ರೆ ಮಾಡಿಬಿಟ್ರೆ ಏನಾಗುತ್ತೆ, ಒನ್ ಆಫ್ ಮೆನಿ ಆಗಿಬಿಡ್ತಾರೆ. ಓನ್ಲಿ ಒನ್ ಯುನಿಕ್ ಆಗ್ಬೇಕು.
ವ್ಯೋಮಶ್ಚ ನಾಮ ಮಯಸೂನುರಜ ಪ್ರಸಾದಾತ್ ಲಬ್ಧಾಮಿತಾಯುರಖಿಲಾನ್ ವಿದಧೇ ಬಿಲ್ಲೇ ಸಹ ತಂ ಶ್ರೀಪತಿ ಸುರಪತಿ ಪಶುವದ್ವಿಶಸ್ಯ ನಿಸ್ಸಾರಿತಾನ್ ಬಿಲಮುಖಾತ್ ಅಖಿಲಾಂಚಕಾರ. ಅಲ್ಲಿಗೆ ಅದು ನಾಳೆ ದಿವಸ ಮುಂದಿನ ಭಾಗ. ಸಾಯಂಕಾಲ ಇವತ್ತು ನಾಳೆ ನಾಡಿದ್ದು ಕಲ್ಯಾಣಿ ಮಠ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಾವಿತ್ರಿ ಉಪಾಖ್ಯಾನ ಪ್ರವಚನ. ಸಾವಿತ್ರಿ ಉಪಾಖ್ಯಾನ ಒಟ್ಸಾವಿತ್ರಿ ಅಂತ ಹೆಸರು ಬರ್ಲಿಕ್ಕೆ ಏನು ಕಾರಣ ಅಲ್ಲೇ ಗೊತ್ತಾಗುತ್ತೆ. ಯಾತಕ್ಕೆ ಒಟ್ಸಾವಿತ್ರಿ ಅಂತ ಕರೀತಾರೆ ಅಂತಲೂ ಗೊತ್ತಾಗುತ್ತೆ. ಏನಾಯ್ತು ಅಲ್ಲಿಗೆ.